ನಾವು ಬೈಬಲ್ ಸ್ಟಡಿ ಪ್ರತ್ಯಕ್ಷತೆ ಗುಡಾರ ಬಗ್ಗೆ ನಾವು ಮಾಡ್ತಾ ಇದ್ವಿ, ಹೌದಾ? ಆವರಣ ಬಗ್ಗೆ ನಾವು ಹೊರಗಿಡ ಔಟರ್ ಆ ಒಂದು ಸ್ಕ್ರೀನು, ಆ ಕಂಬಗಳು, ಆ ಡೋರು, ಇವೆಲ್ಲದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ನಾವು ಧ್ಯಾನ ಮಾಡಿದ್ವಿ. ಈಗ ನಾವು ಆವರಣದಲ್ಲಿ ನಾವು ಕಾಲಿಡ್ತೀವಿ. ಆವರಣದಲ್ಲಿ ನಾವು ಕಾಲಿಟ್ಟಾಗ ನಮಗೆ ಫಸ್ಟ್ ಕಾಣೋದು ಏನಂದ್ರೆ ಅಲ್ಲಿ ಬಲಿಪೀಠ. ಫಸ್ಟ್ ಏನ್ ಕಾಣ್ತೈತೆ ನಮಗೆ? ಬಲಿಪೀಠ ಕಾಣ್ತೈತೆ. ಆಮೇಲೆ ಅದ್ರ ಮುಂದೆ ಇತ್ತಳೆ ಗಂಗಾಳ ಕಾಣುತ್ತೆ. ಇವತ್ತು ನಾವು ಬೈಬಲ್ ಸ್ಟಡಿ ಮಾಡೋದು ಬಲಿಪೀಠ ಬಗ್ಗೆ, ನಾವು ಬಲಿಪೀಠ ಅದ್ರ ಬಗ್ಗೆ ನಾವು ಧ್ಯಾನ ಮಾಡೋದು. ಬಲಿಪೀಠನೇ ಫಸ್ಟ್ ಬಲಿಪೀಠನೇ ಇಟ್ಟ. ಎದಕ್ಕೆ ದೇವರು ಫಸ್ಟ್ ಬಲಿಪೀಠನೇ ಇಟ್ಟನ ಅಂತ ಹೇಳಿದ್ರೆ, ನೋಡ್ರಿ ನಾನು ಓದಿಸ್ತೀನಿ. ವಿಮೋಚನ ಕಾಂಡವು 27ನೇ ಅಧ್ಯಾಯ 1ನೇ ವಚನ. ಯಜ್ಞವೇದೆಯನ್ನು ಚೌಚಕ್ಕವಾಗಿ ಮಾಡಿಸಬೇಕು. ಹೆಂಗ್ ಮಾಡಿಸ್ಬೇಕಂತ ಹೇಳಿದನಂದ್ರೆ, ಜಾಲಿ ಮರಲಿದ್ದ 5 ಮೊಳ ಉದ್ದವಾಗಿಯೂ ಅದರ ಎತ್ತರ 3 ಮೊಳ ಇರಬೇಕು. 5 3 ಅಂದ್ರೆ 5 ಪಂಚೇಂದ್ರಗಳು ಮಾನವರಿಗೆ ಸಾದೃಶ್ಯ. ಅರ್ಥ ಆಯ್ತು? ಕಣ್ಣು, ಮೂಗು, ಬಾಯಿ, ಕಿವಿ, ಸ್ಕಿನ್, ಇವೆಲ್ಲ ಪಂಚೇಂದ್ರಗಳು ಮಾನವನಿಗೆ ಸಾದೃಶ್ಯ. 3 ತ್ರಿಯೇಕ ದೇವರಿಗೆ ಸಾದೃಶ್ಯ. ಅರ್ಥ ಆಯ್ತು? ದೇವರು ಮಾನವನು ಒಂದಾಗುವಂತ ಸ್ಥಳ ಯಾವುದಂದ್ರೆ ಬಲಿಪೀಠ. ಆಮೆನ್, ಹಲ್ಲೆಲೂಯಾ. ಸರ್ವೋನ್ನತನಾದ ದೇವರು ಒಂದು ಮಣ್ಣು ಆಗಿರುವಂತ ಮನುಷ್ಯನು, ಪಾಪಿ ಆಗಿರುವಂತ ಮನುಷ್ಯನು ಈ ಬಲಿಪೀಠ ಹತ್ರ ಬಂದು ಸೇರಿದರು. ಅದಕ್ಕೆ ಕಾರಣ ಏನಂದ್ರೆ ಬಲಿಪೀಠ. ಅದಕ್ಕೆ ದೇವರು 5 3 ಆ ಒಂದು ಕೊಳತೆ ಹಾಕಿ ಅದನ್ನ ನೀವು ನಿರ್ಮಿಸ್ರಿ ಅಂತ ಹೇಳಿ ಹೇಳೋಣ. ಅರ್ಥ ಆಯ್ತಾ? ಈ ರೀತಿಯಾಗಿ ಅದನ್ನ ಏರ್ಪಾಟ್ ಮಾಡಿದ ನನ್ನ ಮತ್ತು ಈ ಬಲಿಪೀಠದಲ್ಲಿ ಕೂಡ ನಮಗೆ ದೇವರ ತ್ರಿಯೇಕತ್ವ ನಮಗೆ ಕಾಣುತ್ತದೆ. ದೇವರ ತ್ರಿಯೇಕತ್ವ ಕಾಣುತ್ತದೆ. ಹೆಂಗ ಕಾಣುತ್ತದಪ್ಪ ಅಂತಂದ್ರೆ, ಬಲಿಪೀಠನ ಅರ್ಪಿಸೋದು, ಆ ಬಲಿಪೀಠದಲ್ಲಿ ಬಲಿಪಶುನ ಅರ್ಪಿಸೋದು ಯಾರಂದ್ರೆ ಯಾಜಕರು. ಯಾಜಕರೇ ಅದು ಅರ್ಪಿಸ್ಬೇಕು. ಯಾರು ಸಿಕ್ಕರೆ ಅವ್ರು ಬಂದು ಅರ್ಪಿಸಂಗಿಲ್ಲ. ನಮ್ಗೆ ಪ್ರಧಾನ ಯಾಜಕರು ಯಾರಪ್ಪ ಅಂದ್ರೆ ಕ್ರಿಸ್ತನೇ ನಮಗೆ ಪ್ರಧಾನ ಯಾಜಕರು. ಪ್ರಧಾನ ಯಾಜಕನ ಯಾರು? ಕ್ರಿಸ್ತೆ. ಅದು ನಮ್ಗೆ ಎಲ್ಲಿ ಕಾಣ್ತದೆ? ಎಬ್ರಿ ಪತ್ರಿಕೆ 9ನೇ ಅಧ್ಯಾಯ 11ನೇ ವಚನ. ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕ್ರಿಸ್ತನ್ ಏನಾಗಿ ಬಂದ? ನಮಗೆ ಮಹಾಯಾಜಕನಾಗಿ. ಅರ್ಥ ಆಯ್ತು? ಇವಾಗ ನಮ್ಗೆ ಅಲ್ಲಿ ಬಲಿಪೀಠದಲ್ಲಿ ಅರ್ಪಿಸುವಂತ ಆ ಬಲಿ ಅರ್ಪಣೆ ಯಾರು ಅರ್ಪಿಸ್ಬೇಕಂದ್ರೆ ಯಾಜಕನ ಅರ್ಪಿಸ್ಬೇಕು. ಆ ಯಾಜಕನ ಯಾರು? ಕ್ರಿಸ್ತೆ ನಮ್ಗೆ ಯಾಜಕ. ಬಲಿಪಶು, ಆ ಬಲಿಪಶುನ ಅರ್ಪಿಸ್ಬೇಕು. ಆ ಬಲಿಪಶು ಕೂಡ ಯಾರು? ಕ್ರಿಸ್ತೆ. ನಮಗೆ ಮಹಾಯಾಜಕನು ಕ್ರಿಸ್ತೇ, ಬಲಿಪಶು ಕೂಡ ಕ್ರಿಸ್ತೆ. ಆ ಓತುಗಳ ರಕ್ತವು ಪ್ರತಿ ಸಾರಿ ಬಂದು ಅರ್ಪಿಸ್ಬೇಕು. ಇವಾಗ ಪ್ರತಿ ಸಾರಿ ಬಂದು ಅರ್ಪಿಸೋದು ಬೇಕಲ್ಲ, ಯಾಕಂದ್ರೆ ಎಲ್ಲರ ಸಲ ಒಂದೇ ಸಾರಿ ದೇವರು ಅರ್ಪಿಸ್ಬಿಟ್ಟಲ್ಲ ತನ್ನನ್ನು ತಾನೇ ನಮ್ಮ ಸಲುವಾಗಿ. ಆಮೇಲೆ ಹಲ್ಲೆಲೂಯಾ. ಇನ್ನು ನಾವು ಕ್ರಿಸ್ತ ರಕ್ತನ ನಾವು ಆಶ್ರಯಿಸದೆ ನಮಗೆ ರಕ್ಷಣೆ. ಅದನ್ನ ಹೇಳ್ದ ನಾನು. ಒಂದು ಮಹಾಯಾಜಕನು ಕ್ರಿಸ್ತಿಗೆ ಸಾದೃಶ್ಯ, ಬಲಿಪಶುವು ಕ್ರಿಸ್ತಿಗೆ ಸಾದೃಶ್ಯ. ಅದೇ ರೀತಿ ಬಲಿಪೀಠವು ಕೂಡ ಕ್ರಿಸ್ತಿಗೆ ಸಾದೃಶ್ಯ. ಎಬ್ರಿ ಪತ್ರಿಕೆ ನಮಗೊಂದು ಬಲಿಪೀಠ ಐತೆ ಅಂತ ಹೇಳ್ತಾನೆ ನೋಡಿ, 13:10. ಆಮೇನ್. ನಮಗೊಂದು ಆ ಯಜ್ಞವೇದ ಯಾರಂದ್ರೆ ಕ್ರಿಸ್ತೆ. ಕ್ರಿಸ್ತೆ ಯಜ್ಞವೇದ. ಆ ಯಜ್ಞವೇದ ಅಂದ್ರೆ ಬಲಿಪೀಠ. ಯಾಕಂದ್ರೆ ಪೌಲ್ ಕೂಡ ಒಂದ್ಸರಿ ಹೆಥೆನ್ಸ್ ಪಟ್ಟಣಕ್ಕೆ ಹೋದಾನ. ಹೆಥೆನ್ಸ್ ಪಟ್ಟಣಕ್ಕೆ ಹೋದಾಗ ಅಲ್ಲೆಲ್ಲರೂ ಏನ್ ಮಾಡ್ತಿರ್ತಾರೆ ಅಂದ್ರೆ ವಿಗ್ರಹಾರಾಧನೆ ಮಾಡ್ತಿರ್ತಾರೆ. ಭಯಂಕರವಾದ ವಿಗ್ರಹಾರಾಧನೆ ಮಾಡ್ಕೊಂತಿರ್ತಾರೆ. ವಿಗ್ರಹಗಳಿಗೆಲ್ಲ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಈ ಪೌಲ್ ಏನ್ ಮಾಡ್ತಾನ, ಆ ಒಂದು ಹೆಥೆನ್ಸ್ ಪಟ್ಟಣಕ್ಕೆ ಸ್ವಾರ್ಥ ಹೇಳ್ಬೇಕಂತ ಹೇಳಿ ಹೋಗ್ತಿರುವಾಗ ಆ ಪಟ್ಟಣ ಎಲ್ಲ ತಿರುಗಿ ನೋಡ್ತಾ ಇರುವಾಗ ಆ ಪಟ್ಟಣದಲ್ಲಿ ಅಲ್ಲಿ ಒಂದು ಬಲಿಪೀಠ ನೋಡ್ತಾನೆ. ಅವ್ರು ಒಂದು ಬಲಿಪೀಠ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಕೂಡ ಹೆಂಗಂದ್ರೆ ಅನ್ಯರಾಗಿದ್ದಾಗ ಕೂಡ ಅವ್ರಿಗೆ ಒಂದು ವಿಶ್ವಾಸ ಇರ್ತದೆ. ಏನ್ ವಿಶ್ವಾಸ ಇರ್ತದೆ ಅಂದ್ರೆ, ನಾವು ರಕ್ಷಿಸಲ್ಪಡ್ಬೇಕಾದ್ರೆ ನಮ್ಮ ಸಲುವಾಗಿ ಒಂದು ಬಲಿಪಶುವು ಅರ್ಪಿಸ್ಬೇಕು. ಆ ರಕ್ತರಿದ್ದರೆ ನಾವು ರಕ್ಷಣೆ ಹೊಂದಿದ್ದೇವೆ ಅಂತೇಳಿ ಅವ್ರು ಕೂಡ ಇರ್ತಾರೆ. ಅವ್ರಿಗೆ ಕೂಡ ವಿಶ್ವಾಸ ಇರ್ತದೆ, ನಮ್ಮ ಸಲುವಾಗಿ ದೇವರು ಬರ್ತಾನ, ಅದು ಬಲಿ ಆತನ ಅಂತೇಳಿ ಅವ್ರು ವಿಶ್ವಸಿಸ್ತಿರ್ತಾರ. ಅದಕ್ಕೆ ಆ ಬಲಿಪೀಠ ಮೇಲೆ ಏನಂತ ಬರ್ದಿರ್ತಾರೆ ಅಂದ್ರೆ, ತಿಳಿಯದ ದೇವರನ್ನು ನಾವು ಆರಾಧಿಸ್ತಿದೀವಿ ಅಂತ ಬರ್ದಿರ್ತಾರೆ. ತಿಳಿಯದ ದೇವರನ್ನ ಆರಾಧಿಸ್ತಿದೀವಿ ಅಂತೇಳಿ ಬಲಿಪೀಠ ಮೇಲೆ ಬರೆದು
ಗೊತ್ತಿಲ್ಲ ಯಾವ ದೇವ್ರು ಬರ್ತಾರೋ ನಮ್ಮ ಸಲುವಾಗಿ ವಿಗ್ರಹದ ಮಾಡ್ಕೊಂತಿರ್ತಾರೆ ಅಥೆನ್ಸ್ ಪಟ್ಟದಲ್ಲಿ ಅವ್ರು ಅದ್ರ ಮೇಲೆ ಬರ್ಕೊಂಡಿರ್ತಾರ ಹಂಗ ತಿಳಿಯದ ದೇವರು ಯಾವ ದೇವ್ರು ಬಂದು ನಮ್ಮ ಸಲುವಾಗಿ ಆದ ರಕ್ತ ಚಿಂತನ ಗೊತ್ತಿಲ್ಲ ಆ ದೇವ್ರನ್ನ ನಾವು ಆರಾಧಿಸ್ತಾ ಇದೀವಿ ಅಂತ ಹೇಳಿ ಆ ಬಲಿಪೀಠ ಮೇಲೆ ಬರೆದು ಅವ್ರು ಆರಾಧಿಸ್ತಿರ್ತಾರ. ಈ ಪೌಲು ಆ ಅಥೆನ್ಸ್ ಪಟ್ಟಣದಾಗ ಹೋದಾಗ ಅದನ್ನ ನೋಡ್ತಾನ, ನೋಡಿ ಅದನ್ನ ಹಿಡ್ಕೊಂಡು ಸ್ವಾರ್ಥ ಸಾರ್ತಾರೆ. ನೀವು ತಿಳಿಯದ ದೇವ್ರನ್ನ ಆರಾಧಿಸ್ತೀರಿ ಅಂತೇಳಿ ನೀವು ಬರ್ದಿರಲ್ಲ, ಆ ತಿಳಿಯದ ದೇವ್ರನ್ನೇ ನಾನು ತಿಳಿಸ್ತೀನಿ ಅಂತೇಳಿ ಯೇಸು ಸ್ವಾಮಿ ಪ್ರಕಟಿಸ್ತಾರೆ. ಆಮೇಲೆ ಹಾಲೆಲೂಯಾ. ಆ ಪ್ರಕಟಿಸುವಂತ ಯೇಸು ಸ್ವಾಮಿ ಆ ಬಲಿಪೀಠಕ್ಕೆ ಸಾದೃಶ್ಯವಾಗಿರೋದು ಯೇಸು ಕ್ರಿಸ್ತನೇ. ಅದನ್ನು ಕೂಡ ನಾನು ಓದಿಸ್ತೀನಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 23ನೇ ವಚನ. ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ಪೌಲ್ ಕಣ್ಣಿಗೆ ಕಂಡೈತೆ. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿದೆ. ಏನಂತ ಬರ್ತೈತೆ? ತಿಳಿಯದ ದೇವರಂತೇಳಿ ಇವ್ರು ಆರಾಧಿಸ್ತಾರ ಬಲಿಪೀಠ ಮೇಲೆ. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿ. ಆಮೆನ್, ಹಲ್ಲೆಲೂಯಾ. ನೀ ಯಾರನ್ನ ತಿಳಿಯದಂತೇಳಿ ನೀವು ಪೂಜಿಸ್ತಾ ಇರೋ ಆ ತಿಳಿಯದ ದೇವರ ಬಗ್ಗೆ ನಾನು ತಿಳಿಸ್ತೀನಿ ಕೇಳ್ರಿ ಅಂತ ಹೇಳಿ ಅವ್ರಿಗೆ ಸ್ವಾರ್ಥ ಹೇಳ್ತಾನೆ ಯೇಸು ಸ್ವಾಮಿ ಬಗ್ಗೆ. ಆಮೇಲೆ ನೀವು ಧ್ಯಾನ ಮಾಡಿ ಅದನ್ನ ಆ ಧ್ಯಾನ ಮಾಡುವಾಗ ಅದ್ರಾಗ ಹೇಳ್ತಾನೆ, ಭೂಮಿ ಆಕಾಶವು ಎಲ್ಲ ಸಮಸ್ತ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಬಗ್ಗೆ ಸ್ವಾರ್ಥ ಹೇಳ್ತಾನೆ. ಆಮೇನ್. ಅಂದ್ರೆ ಈ ಬಲಿಪೀಠ ಕೂಡ ಯಾರಿಗೆ ಸಾದೃಶ್ಯ ಆಗೈತೆ? ಕ್ರಿಸ್ತಿಗೆ ಸಾದೃಶ್ಯ. ಯಾಜಕನು ಕ್ರಿಸ್ತಿಗೆ ಸಾದೃಶ್ಯ, ಮಹಾಯಾಜಕನು. ಬಲಿಪಶುವು ಕ್ರಿಸ್ತಿಗೆ ಸಾದೃಶ್ಯ. ಅದೇ ರೀತಿ ಬಲಿಪೀಠವು ಕೂಡ ಕ್ರಿಸ್ತಿಗೆ ಸಾದೃಶ್ಯವಾಗುತ್ತೆ. ಆಮೇನ್. ಈ ರೀತಿಯಾಗಿ ಈ ಬಲಿಪೀಠಲಿದ್ದ ನಮಗೇನಪ್ಪ ಉಪಯೋಗ? ನಮಗೇನು ಯೂಸ್? ಈ ಬಲಿಪೀಠಲಿದ್ದ ನಮಗೇನು ಯೂಸ್ ಅಂದ್ರೆ, ಈ ಬಲಿಪೀಠ ಒಂದು ಪ್ರತ್ಯೇಕತೆ ಐತಿ. ಈ ಬಲಿಪೀಠ ಮೇಲೆ ನಾಲ್ಕು ಒಂದು ಸೈಡ್ ನಲ್ಲಿ 4 ಕೊಂಬುಗಳು ಇರ್ತಾವ. ಹೆಂಗಿರ್ತಾವ ಅಂದ್ರೆ ಹಿಂಗಿರ್ತಾವ. ಇಲ್ಲಿ ಕಾಣಕತ್ತ 4 ಸೈಡಲ್ಲಿ 4 ಕೊಂಬುಗಳು ಮ್ಯಾಲೆ ಇಷ್ಟಿಷ್ಟು ಕಾಣಕತ್ತವ. ಈ 4 ಸೈಡಲ್ಲಿ 4 ಕೊಂಬುಗಳು ಎದಕ್ಕಪ್ಪ ಅಂತ ಹೇಳಿದ್ರೆ, ಬಲಿಪೀಠ ಮೇಲೆ ಯಾರೇ ಆಗ್ಲಿ ಅವನು ಎಂತ ತಪ್ಪನ ಮಾಡಿರ್ಲಿ, ಅವನು ಭಯಂಕರವಾದ ತಪ್ಪು ಮಾಡಿರ್ಲಿ, ಅವ್ನು ಲಾಸ್ಟಿಗೆ ಅವ್ನ ತಪ್ಪಿಗೆ ಮರಣ ಶಿಕ್ಷೆ ಆಗ್ಬೇಕಾಗಿರೋ ತಪ್ಪು ಮಾಡಿರ್ಲಿ, ಇನ್ನು ಅವ್ನು ಸಿಕ್ಕೇನಂದ್ರೆ ಖಚಿತವಾಗಿ ಅವನು ಮಾಡಿರೋ ತಪ್ಪಿಗೆ ಧರ್ಮಶಾಸ್ತ್ರ ಪ್ರಕಾರ ಅವನ್ನ ಸಾಯಿಸ್ಬೇಕು. ಆದ್ರೆ ಅವನು ಪಶ್ಚಾತ್ತಾಪ ಪಟ್ಟಿ ಸೀದಾ ಓಡಿ ಬಂದು ಪ್ರತ್ಯಕ್ಷದ ಗುರಾಡ ಒಳಗೆ ಓಡಿ ಬಂದು ಬಲಿಪೀಠದ ಕೂಡ ಕಂಬುಗಳು ಹಿಡ್ಕೊಂಡಾನಂದ್ರೆ ಅವನ್ನ ಯಾರು ಮುಟ್ಟಂಗಿಲ್ಲ. ಅದು ಧರ್ಮಶಾಸ್ತ್ರ ನಿಯಮ. ಅವನು ಎಂತ ಪಾಪ ಏನಾಗಿರ್ಲಿ, ಅವನು ಎಷ್ಟು ಅವನು ಮಾಡೋ ಪಾಪಗ ಅವನಿಗೆ ಮರಣ ಶಿಕ್ಷೆ ಆಗಿರುವಂತ ಪಾಪ ಅವನು ಮಾಡಿರ್ಲಿ, ಅವನು ಸೀದಾ ಹೋಗಿ ಆ ಕೊಂಬುಗಳನ್ನ ಹಿಡ್ಕೊಂಡು ಪಶ್ಚಾತ್ತಾಪ ಪಟ್ಟನಂದ್ರೆ ಅವನ್ ಯಾರು ಮುಟ್ಟಂಗಿಲ್ಲ. ಇವನ್ ರಾಜನು ಕೂಡ ಮುಟ್ಟಂಗಿಲ್ಲ. ಅಂದ್ರೆ ಈ 4 ಕೊಂಬುಗಳು ಕೂಡ 4 ದಿಕ್ಕಿಗೆ ಸಾದೃಶ್ಯ. ಈಸ್ಟು, ವೆಸ್ಟು, ಸೌತ್, ನಾರ್ತ್, ಈ 4 ದಿಕ್ಕುಗಳಲ್ಲಿ ಎಂತ ವ್ಯಕ್ತಿ ಆಗಿರ್ಲಿ, ಎಂತ ಪಾಪೆ ಆಗಿರ್ಲಿ, ಆ ಬಲಿಪೀಠ ಹತ್ರ ಬಂದು ಆ ಕೊಂಬುಗಳನ್ನ ಹಿಡ್ಕೊಂಡ್ರೆ ಅವ್ನು ರಕ್ಷಿಸಲ್ಪಡ್ತಾನೆ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆ ಬಲಿಪಶು ರಕ್ತನು ಕೂಡ ಆ ಒಂದು ಬಲಿಪೀಠ ಸುತ್ತ ಏನ್ ಮಾಡ್ತಾರ ಗೊತ್ತಾ? ಚೆಲ್ಲುತ್ತಾರ. ಬಲಿಪೀಠ ಸುತ್ತ ಏನ್ ಮಾಡ್ತಾರ? ರಕ್ತನ ಚೆಲ್ಲುತ್ತಾರ. ಅವನು ದಾಟಿ ಅದ್ರ ಒಳಗೆ ಬಂದು ಆ ಕೊಂಬುಗಳು ಹಿಡ್ಕೊಂಡ ಅನ್ಕೋ, ಯಾರು ಅದನ್ನ ದಾಟಿ ಅವನು ಹೊರಗೆ ಕರಂಗಿಲ್ಲ. ಆ ರಕ್ತನ ದಾಟಿ ಹೊರಗ ಅವನ ಎಲೆಂಗೂ ಇಲ್ಲ. ಅವನ ಆ ರಕ್ತನ ಆಶ್ರಯಿಸ್ಕೊಂಡಂದ್ರೆ ಆಳ ಒಡಂಬಡಿಕೆನಲ್ಲೇನೆ ಆ ಒಂದು ಬಲಿಪಶು ರಕ್ತವನ್ನು ಆಶ್ರಯಿಸ್ಕೊಂಡನಿಗೆ ಅಷ್ಟು ರಕ್ಷಣೆ ಅಂದ್ರೆ, ಅದಕ್ಕಿಂತ ಶ್ರೇಷ್ಠವಾದ ಪರಿಶುದ್ಧವಾದ ರಕ್ತನ ಆಶ್ರಯಿಸ್ಕೊಂಡ್ರೆ ನಮಗಿನ್ನಷ್ಟು ಶ್ರೇಷ್ಠ. ಆಮೇಲೆ ನಮಗಿನ್ನಷ್ಟು ಕಾಪದಲ್ಲ, ನಮಗಿನ್ನಷ್ಟು ಪ್ರೊಟೆಕ್ಷನ್. ನಾವ್ ಯಾವಾಗಾದ್ರೂ ನಾವು ಎಂತ ಪಾಪಿಯರನ್ನಾಗ್ಲಿದ್ವಿ, ಎಂಥ ಒಂದು ಮರಣಕರವಾದ ಪಾಪಿ ಆಗಿದ್ರು ಕೂಡ ಅವನು ಬಂದು ಕ್ರಿಸ್ತ ರಕ್ತನ ಆಶ್ರಯಿಸ್ಕೊಂಡನಂದ್ರೆ ಅವನು ಮುಟ್ಟ ಅಧಿಕಾರ ಯಾರಿಗಿಲ್ಲ. ಆಮೇಲೆ ಅಪವಾದಿ ಕೂಡ ಇಲ್ಲ. ಅದು ದೇವ್ರು ಕೊಟ್ಟಿರೋ ಕೃಪೆ. ಪಸ್ಕಾ ಹಬ್ಬ ಕೂಡ ಮಾಡ್ತಿರುವಾಗ ಪಸ್ಕಾ ವಧಿಸಿ ಆ ಒಂದು ಗೊರಪಿನ ರಕ್ತನ ನೀವು
ಬಾಗಿಲಿಗೆ ಹಚ್ಕರ ಅಂತ ಹೇಳ್ತಾನ. ಯಾರ ಗೊರಪಿನ ರಕ್ತನ ಬಾಗಿಲಿಗೆ ಹಚ್ಕಂತಾರೋ ಸಂಹಾರ ದೂತ ಬಂದು ಏನ್ ಮಾಡ್ತಾನ, ಅವ್ರ ಮನೆನ ದಾಟಿ ಹೋಗ್ತಾನ. ಸಂಹಾರ ದೂತ ಅಂದ್ರೆ ಏನು? ಮರಣಾತ್ಮ. ಮರಣ ಆತ್ಮನ ಕಳಿಸ್ತಾನ ದೇವರು ಅಲ್ಲಿಗೆ, ಐಗುಪ್ತ ದೇಶಕ್ಕೆ ಕಳಿಸ್ತಾನ. ಇಸ್ರಾಯೇಲ್ ಪ್ರಜೆಗಳು ಎಲ್ಲರೂ ಏನ್ ಮಾಡ್ತಾರ, ಆ ಒಂದು ಗೊರಪಿನ ರಕ್ತನ ಒದಿಸಿ ಆ ರಕ್ತನ ಬಾಗಿಲಿಗೆ ಹಚ್ತಾರ. ದೇವ್ರ ಮರಣ ಆತ್ಮನ ಕಳಿಸಿದಾಗ ಯಾರು ಆ ಒಂದು ರಕ್ತ ಹಚ್ಚಿರೋದಿಲ್ಲೋ ಅವರು ಮನೆಗೆ ಹೋಗಿ ಅಲ್ಲಿರೋ ದೊಡ್ಡ ಮಗನ ಏನ್ ಮಾಡ್ತಿರ್ತಾರೆ, ಸಾಯಿಸ್ತಿರ್ತಾರ, ಸತ್ತೋತಿರ್ತಾರ. ಆದ್ರೆ ಈ ರಕ್ತ ಯಾರ ಮನೆಗೆ ಇರ್ತೈತೋ ಅವ್ರ ಮನೆಗ ಮರಣದೂತ ದಾಟಿ ಹೋಗ್ತಾನೆ ಆ ಮನೆಯಿಂದ. ಒಂದು ಪಸ್ಕಾ ಒಂದು ಬಲಿ ಪಶುಗೆ ಆಶ್ರಯಿಸಿಕೊಂಡೇನೆ ಮರಣದೂತ ಒಳಗ್ ಬರೋದಿಲ್ಲ ಅಂದ್ರೆ, ಕ್ರಿಸ್ತನ ರಕ್ತನ ಆಶ್ರಯಿಸಿಕೊಂಡ ನಮ್ಮ ಕುಟುಂಬಗಳಿಗೆ ಮರಣದೂತ ಕೂಡ ಬರೋ ಅಧಿಕಾರ ಇಲ್ಲ. ಆಮೇನ್, ಹಲ್ಲೆಲೂಯಾ. ನಾವು ಭಯಪಡ್ತೀವಿ, ನಾವು ಭಯಪಡ್ತೀವಿ, ನಮಗೇನಾಗ್ತದೆ, ನಮಗೇನಿಲ್ಲೋ, ಯಾರೇನಾಗ್ತದೋ, ದುರಾತ್ಮ ಏನ್ ಬಂದು ಏನ್ ಮಾಡ್ತದ ಅಂದ್ರೆ, ಕ್ರಿಸ್ತ ರಕ್ತನ ನಾವು ಆಶ್ರಯಿಸ್ಕೊಂಡಿವಿ. ಪಸ್ಕಾ ಬಲಿಪಶುಗೆ ಅಷ್ಟು ಪವರ್, ಅಷ್ಟು ಶಕ್ತಿ, ಅಷ್ಟು ಒಂದು ಒಂದು ಅಥಾರಿಟಿ ಐತಂದ್ರೆ, ದೇವರೇ ತನ್ನ ಪರಿಶುದ್ಧ ರಕ್ತವನ್ನು ಚಿಂದಿಸಿ ಆತನ ವಸ್ತ್ರನ ಆತನ ಒಂದು ರಕ್ತನ ನಮಗೆ ಧರಿಸನ, ನಮ್ಮ ಕುಟುಂಬಗಳು ಧರಿಸನ. ಇನ್ನು ಮರಣ ಆತ್ಮ ಕೂಡ ಕುಟುಂಬ ಬರೋದಿಲ್ಲ, ಆತನ ಆಜ್ಞೆ ಇಲ್ದಂಗ. ಹಲ್ಲೆಲೂಯಾ. ಶ್ರೇಷ್ಠವಾದ ರಕ್ತ ನಾವು ಆಶ್ರಯಿಸ್ಕೊಂಡಿವಿ. ನಮ್ಮ ಕುಟುಂಬಗಳಿಗೆ ಶ್ರೇಷ್ಠವಾದ ರಕ್ತ ಇದೆ. ಅದ್ಯಾವುದು? ನಜರೇತಿನ ಯೇಸು ಕ್ರಿಸ್ತನ ರಕ್ತ. ಎಂತ ಪಾಪಿ ಆದ್ರೂ ಕೂಡ ಕ್ರಿಸ್ತ ರಕ್ತದಲ್ಲಿ ಬಂದಾರಂದ್ರೆ ಅವ್ರನ್ನ ಮುಟ್ಟೋ ಅಧಿಕಾರ ಅಪವಾದಿ ಕೂಡ ಇಲ್ಲ. ಯಾಕಂದ್ರೆ ಕ್ರಿಸ್ತ ರಕ್ತ ಅವ್ರಿಗೆ ಕಾಪುದಲ್ಲ ಕಂಚಾಗಿ ಪ್ರೊಟೆಕ್ಷನ್ ಆಗಿರೋದು. ಅದಕ್ಕೆ ನಾವು ಯಾವಾಗ ಹೇಳ್ತೀನಿ, ನೀನ್ ಪಾಪ ಮಾಡಿಯೋ, ನೀನ್ ನೀನ್ ಬಾಪ, ನೀನ್ ಕ್ರಿಸ್ತನಲ್ಲಿ ಬಾ, ರಕ್ಷಣದಲ್ಲಿ ಬಾ ಅಂತ ಎದಕ್ಕೆ ನಾವು ಮತ್ಕಂತಿರ್ತೀವಿ ಅಂದ್ರೆ, ನಿನ್ನ ರಕ್ಷಣದಲ್ಲಿ ಬಂದ್ರೆ ನಿನಗೆ ಕಾಪದಲ್ಲ, ನಿನಗೆ ಪ್ರೊಟೆಕ್ಷನ್, ನಿನ್ನ ಮನೆಗೆ ಪ್ರೊಟೆಕ್ಷನ್. ಈ ಸತ್ಯನ ಹೇಳಿದ್ರೆ ಅರ್ಥ ಆಗವಲ್ದು ಪ್ರಜೆಗಳಿಗೆ. ನೀನ್ ಎಲ್ಲೆಲ್ಲೋ ಏನೇನೋ ಆಶ್ರಯಿಸ್ಕೊಂಡ್ರೆ ಅವನು ದುಷ್ಟನು ಬಂದು ನಿನ್ನ ಸಂಹರಿಸ್ತಾನೆ, ದುಷ್ಟನು ಬಂದು ನಿನ್ ಮೇಲೆ ಅಧಿಕಾರ ಚಲಾಯಿಸ್ತಾನೆ. ನಿನ್ನ ಮೇಲೆ ಅಧಿಕಾರ ಚಲಾಯಿಸಬಾರ್ದಂದ್ರೆ ನಿನ್ ಮೇಲೆ ಏನಿರ್ಬೇಕು? ಕ್ರಿಸ್ತ ರಕ್ತ ಇರ್ಬೇಕು. ಆಮೇನ್, ಹಲ್ಲೆಲೂಯಾ. ಕ್ರಿಸ್ತ ರಕ್ತ ಇದ್ರೆ ಆ ಬಲಿಪೀಠ ಸುತ್ತ ಬಲಿಪಶು ರಕ್ತನ ದಾಟಿ ಬರೋಕೆ ಯಾರ ಕೈಲಿ ಸಾಧ್ಯ ಇಲ್ಲ ಅಂದ್ರೆ, ಮತ್ತೆ ಕ್ರಿಸ್ತ ರಕ್ತನ ನಮ್ಮ ಕಂಚೆ ಆಗಿ ದೇವ್ರು ಇಟ್ಟನ, ಅದನ್ನ ದಾಟಿ ಬರೋಕೆ ಈ ಸರ್ವ ಲೋಕದಲ್ಲ, ಸರ್ವ ಸೃಷ್ಟಿಯಲ್ಲೇ ಯಾರಿಗೂ ಅಧಿಕಾರ ಇಲ್ಲ. ಆಮೇನ್, ಹಲ್ಲೆಲೂಯಾ. ಶ್ರೇಷ್ಠವಾದ ರಕ್ತ ಅದು ಕ್ರಿಸ್ತ ರಕ್ತ. ಅದ್ರ ಶ್ರೇಷ್ಠವಾದ ರಕ್ತನ ನಮ್ಮ ಸಲಕ್ಕೆ ಸುರಿಸೋಣ. ಅದೇ ನಮಗೆ ಪ್ರೊಟೆಕ್ಷನ್, ಅದೇ ನಮಗೆ ಕಂಚೆ. ನಾವಿನ್ ಯಾವುದಕ್ಕೂ ನಮ್ಗೇನೋ ಬರ್ತದೆ, ನಮಗೇನೋ ಆಗ್ತದೆ, ನಮ್ಮ ಕುಟುಂಬಗಳಿಗೆ ಏನೋ ಆಗ್ತದೆ ಅನ್ನೋ ಭಯಪಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಎದಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೆ, ಆತನ ರಕ್ತ ನಮಗೆ ಪ್ರೊಟೆಕ್ಷನ್ ಆಗೈತು, ಕಂಚಾಗೈತು, ಕಾಪದಲ್ಲಾಗೈತು. ಆಮೇನ್, ಹಲ್ಲೆಲೂಯಾ. ಅದು ವಿಲುವಾದ ರಕ್ತ ಅದು. ಅದೇ ರೀತಿಯಲ್ಲಿ ನೋಡ್ರಿ, ಇನ್ನೊಂದು ಕೂಡ ಓದಿಸ್ತೀನಿ. ಲೇವಿ ಯಾಜಕ ಕಾಂಡವು 3:1. ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಬಲಿ ಕೊಡುವಂತ ಬಲಿ ಪಶು ಹೆಂಗಿರ್ಬೇಕಂತೆ, ಒಂದು ಮಚ್ಚೆ ಆಗ್ಲಿ, ಒಂದು ಗಾಯ ಆಗ್ಲಿ, ಒಂದು ಕೂಡ ಅದಕ್ಕೆ ಮಚ್ಚಡಾಗಿರ್ಬಾರ್ದು, ಪೂರ್ಣಾಂಗವಾಗಿರ್ಬೇಕಂತ. ಅದು ಅಷ್ಟು ಶ್ರೇಷ್ಠವಾಗಿರ್ಬೇಕು. ಅದು ಅದನ್ನೇ ತಗೊಂಡ್ಬಂದು ಇವರು ಅರ್ಪಿಸ್ಬೇಕು. ಅದೇ ಆ ಒಂದು ಬಲಿಪಶು ಕೂಡ ಕ್ರಿಸ್ತಿಗೆ ಸಾಧಿಸ್ಬೇಕು. ಯಾಕಂದ್ರೆ ಮಚ್ಚ ಡಾಗು ಕೂಡ ಒಂದು ಕಲಂಕ ಕೂಡ ದೇವ್ರ ಹತ್ರ ಇಲ್ಲ. ಅದಕ್ಕೆ ದೇವ್ರನ್ನ ಪಾಪ ನನ್ನಲ್ಲಿ ಯಾರನ್ನ ಐತೆ ಅಂತೇಳಿ ನೀವು ರುಜು ಮಾಡ್ತೀರಾ ಅಂತಿದ್ರೆ ಯಾರು ರುಜು ಮಾಡಕ್ಕೆ, ಯಾಕಂದ್ರೆ ಅದು ಪರಿಶುದ್ಧವಾದ ರಕ್ತನೇ ಚಿಂದಿಸ. ಈ ಬಲಿಪಶು ಕೂಡ ಕ್ರಿಸ್ತಿಗೆ ಸಾದೃಶ್ಯವಾದದ್ದು. ಅದ್ರ ಕೆಳಗೆ ಇನ್ನೊಂದು ಮಾತು ಹೇಳ್ತಾನೆ ನೋಡಿ. ಅವನು ಅದನ್ನು ಯೆಹೋವನ ಸನ್ನಿಧಿಗೆ ತಂದು ಅದರ ತಲೆಯ ಮೇಲೆ ಕೈ ಇಟ್ಟು ದೇವ ದರ್ಶನದ ಗುಡಾರದ ಬಾಗಿಲಲ್ಲಿ ವಧಿಸಬೇಕು. ಏನ್ ಮಾಡ್ಬೇಕಂತ? ವಧಿಸ್ಬೇಕು. ಹೆಂಗ್ ವಧಿಸ್ಬೇಕಂತ ಹೇಳಿ ಹೇಳ್ತಾನ. ಇವಾಗ ತಂದಿರ್ತಾನಲ್ಲ, ಪಾಪ ಮಾಡಿರೋನು ಅವನ್ ಪಾಪಗಳು ಹೋಗ್ಬೇಕಂತ ಹೇಳಿ ಅವನು ಪಶುವನ್ನ ತಗೊಂಡ್ಬಂದಿರ್ತಾನೆ. ಅದನ್ನ ವಧಿಸ್ಬೇಕಂತ ತಂದಿರ್ತಾನೆ. ಅವನು ಏನ್ ಮಾಡ್ಬೇಕಂತ ಹೇಳಿ ಬಲಿಪೀಠದಾಗ ಹೋಗಿ ಅದನ್ನ ನಿಂದಿರಿಸಿ ಅದ್ರ ತಲೆ ಮೇಲೆ ಒಂದು ಕೈ ಇಡ್ಬೇಕು. ಕೈ ಇಟ್ರೆ ಏನಾಗ್ತದೆ ಅಂತ,
ಇವನ್ ಮಾಡಿರೋ ಪಾಪಗಳೆಲ್ಲ ಅದ್ರ ಮೇಲೆ ಟ್ರಾನ್ಸ್ಫರ್ ಆಗ್ತದೆ. ಅದು ದೇವರ ಆಜ್ಞೆ ಅವ್ರಿಗೆ. ನೀವು ಬಂದಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಬಲಿಪಶುನ್ ತಗೊಂಡ್ಬಂದು ಬಲಿಪೀಠದಾಗ ಇಟ್ಟು ಕೈ ಇಡ್ಬೇಕು. ಆಗ ಇವ್ರದ್ದು ಪಾಪ ಎಲ್ಲ ಏನಾಗ್ತದೆ ಅದ್ರ ಮೇಲೆ ಟ್ರಾನ್ಸ್ಫರ್ ಆಗ್ತದೆ. ಹಂಗ ಕ್ರಿಸ್ತ ಕೂಡ ನಮ್ಮ ಪಾಪ ಭಾರಗಳೆಲ್ಲ ಆತವರನ ಮೇನ್ ಅಲ್ಲ. ಯಾರು ಕ್ರಿಸ್ತನ ಆಶ್ರಯಿಸ್ಕೊಂತಾರೋ ಅವ್ರ ಪಾಪ ಭಾರಗಳೆಲ್ಲ ಕ್ರಿಸ್ತು ಹೊರತಾರೆ. ಹೋರಿ ಆ ರಕ್ತವನ್ನು ಚಿಂದಿಸಿ ಆ ಒಂದು ಸುತ್ತೂರ ಏನ್ ಮಾಡ್ಬೇಕು, ಚೆಲ್ಲಬೇಕು. ಹೇಳ್ತಾನೆ ನೋಡಲ್ಲಿ, ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಸುತ್ತಲೂ ಏನ್ ಮಾಡ್ಬೇಕು, ಎರಚಬೇಕು. ಎದಕ್ಕೆ ಎರಚಬೇಕಂದ್ರೆ ಆ ಸುತ್ತಲೂ ಅದು ಹಾಕಿದಾಗ ಅದು ಪ್ರೊಟೆಕ್ಷನ್ ಅನ್ನೋ ಮಾತು. ಯಾವ ವ್ಯಕ್ತಿ ಅದು ಕೂಡ ರಕ್ತನ ಆಶ್ರಯಿಸ್ಕೊಂಡಂದ್ರೆ ಆ ವ್ಯಕ್ತಿ ರಕ್ಷಿಸಲ್ಪಟ್ಟಂಗೆ ಅರ್ಥ. ನೆಕ್ಸ್ಟ್, ಆ ಯಜ್ಞ ಪಶುವಿನ ವಪ್ಪೆಯನ್ನು, ಕರುಳುಗಳ ಮೇಲನ ಕೊಬ್ಬನ್ನು, ಎಲ್ಲಾ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿ ಕಾಯಿಗಳ ತನಕ ಇರುವ ಕೊಬ್ಬನ್ನು ತೆಗೆದು ಯೆಹೋವನಿಗೆ ಹೋಮ ಮಾಡಬೇಕು. ಈ ವಧಿಸಿರ್ತಾರಲ್ಲ, ಈ ವಧಿಸಿರುವಂತ ಆ ಒಂದು ಬಲಿಪಶು ಅದ್ರ ಕೊಬ್ಬು ಒಳಗಿರೋ ಆ ಕೊಬ್ಬನ್ನು ತೆಗೆದು ಆ ಬಲಿಪೀಠ ಮೇಲೆ ಇಡಬೇಕು. ಎಲ್ಲಿಡ್ಬೇಕು, ಬಲಿಪೀಠ ಮೇಲೆ ಏನಿಡ್ಬೇಕು, ಕೊಬ್ಬನ್ನು ಇಡಬೇಕು. ನಾವು ಕೂಡ ನಮ್ಮ ಒಂದು ಪ್ರತಿಯೊಂದು ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮನ್ನೆಲ್ಲ ಶಕ್ತಿ ಬಲ ಎಲ್ಲ ನಾವು ಬಲಿಪೀಠ ಮೇಲೆ ಇಡಬೇಕು. ದೇವರಿಗಾಗಿ ಸಮರ್ಪಿಸ್ಬೇಕು. ದೇವ್ರ ಚಿತ್ತ ನೆರವೇರ್ಸಕ್ಕೆ ನಮ್ಮ ಶಕ್ತಿನ ನಾವು ಉಪಯೋಗಿಸ್ಬೇಕು. ಆಮೇಲೆ ನಾವು ನಮ್ಮ ಬಲನೆಲ್ಲ ದೇವ್ರ ಸಲ ಉಪಯೋಗಿಸ್ಬೇಕು ತಪ್ಪ ಲೋಕ ಸಲ ಉಪಯೋಗಿಸಬಾರ್ದು. ಅದಕ್ಕೆ ಕೊಬ್ಬುನ ನೀನು ಬಲಿಪೀಠ ಮೇಲೆ ಇಡ ಅಂತ ಹೇಳ್ತಾನ. ಯಾಕಂದ್ರೆ ನಮ್ಗೆ ಶಕ್ತಿ ಕೊಟ್ಟ, ನಾವು ಬಲ ಕೊಟ್ಟ, ನಮ್ಗೆ ಆರೋಗ್ಯ ಕೊಟ್ಟ, ನಾವು ವಯಸ್ಸೈತೆ, ನಮ್ಗೆಲ್ಲ ಐತೆ ಅಂತ ಹೇಳಿ ನಾವು ಲೋಕದಲ್ಲಿ ಬಿದ್ದು ಲೋಕಾನುಸಾರವಾಗಿ ಜೀವಿಸಿ ನಮ್ಮ ಶಕ್ತಿನೆಲ್ಲ ಲೋಕಕ್ಕೆ ನಾವು ಚೆಲ್ಲಬಾರ್ದು, ಲೋಕ ಸಲ ಉಪಯೋಗಿಸಬಾರ್ದು. ನಮಗೆ ಆರೋಗ್ಯ, ಶಕ್ತಿ, ಬಲ ಕೊಟ್ಟಿರೋದು ತನ್ನ ಒಂದು ಚಿತ್ತ ನೆರವೇರ್ಸಕ್ಕೆ, ತನ್ನ ಉದ್ದೇಶ ನೆರವೇರಿಸಬೇಕು, ತನ್ನ ಒಂದು ಸೇವೆ ಮಾಡಕ, ತನ್ನ ರಾಜ್ಯನ ಕಟ್ಟಕ. ಆಮೇಲೆ ಹಲ್ಲೆಲೂಯಾ. ಅದು ನಮ್ಮ ಮನಸ್ಸನ್ನ ಇಟ್ಕೋಬೇಕು. ನಮಗೆ ಆರೋಗ್ಯ ಕೊಟ್ಟಾನಪ್ಪ ಅಂದ್ರೆ, ನಮಗೆ ಶಕ್ತಿ ಕೊಟ್ಟಾನ, ನಮಗೆ ಬಲ ಕೊಟ್ಟಾನಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಶಕ್ತಿ, ನಮ್ಮ ಬಲ ಎಲ್ಲ ಬಲಿಪೀಠ ಮೇಲೆ ಇಡಬೇಕು. ಪ್ರಾರ್ಥನೆ ಮಾಡಬೇಕು, ಪಾಸುಗಳು ನಾವು ಕಟ್ಟಬೇಕು. ಮುಂಜಾನೆ ಎದ್ದು ನಾವು ಪ್ರಾರ್ಥನೆ ಮಾಡ್ತೇವೆ, ಅವಾಗ ಏನಿಲ್ಲ ನಮ್ಮ ಬಲ ನಮ್ಮ ಮಕ್ಕಬೇಕಂತ ಇರ್ತೈತೆ. ಆದ್ರೂ ಕೂಡ ಅದನ್ನು ನಾವು ಅಧಿಗಮಿಸಿ ಎದ್ದಾಳಿ ನಾವು ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ಕುಟುಂಬಗಳ ಸಲುವಾಗಿ, ಆತ್ಮಗಳ ಸಲುವಾಗಿ ನಮ್ಮ ಬಲನ ಎಲ್ಲಿ ನಾವು ಇಡಬೇಕು, ಬಲಿಪೀಠ ಮೇಲೆ ಇಡಬೇಕು. ನಾವು ದೇವ್ರ ಸಲುವಾಗಿ ನಾವು ಕರಗಬೇಕು. ಎಲ್ಲ ಲೋಕಕ್ಕೆ ಹೋಗಿ ಲೋಕ ಇದಕ್ಕೆ ಬಿದ್ದು, ಲೋಕ ಆಕರ್ಷಣೆಗಳಿಗೆ ಬಿದ್ದು ಅಲ್ಲಿ ನಮ್ಮ ಶಕ್ತಿನ, ನಮ್ಮ ಬಲನ ಎಲ್ಲ ನಾವು ಅಲ್ಲಿ ವೇಸ್ಟ್ ಮಾಡ್ತೀವಿ. ನಾವು ಏನ್ ಮಾಡ್ತಾರೆ ಹೇಳ, ಕೆಟ್ಟ ಅಭ್ಯಾಸಕ್ಕೆ ಬಾನಿಸ ಆಗಿರೋಲ್ಲ, ಏನಾಗ್ತದೆ ಅದೇ ಅಲ್ಲ. ಅದಕ್ಕೆ ಉಪಯೋಗಿಸಿ ಅದನ್ನೆಲ್ಲ ಎಕ್ಸ್ಕೊಂಡು ಬಾಡಿನಾಗಿರೋ ಶಕ್ತಿ ಎಲ್ಲ ಹೋಗಿ ಈ ಲೋಕ ಪಾಪಕ್ಕೆ ಎಲ್ಲ ಬಿದ್ದೇನಾಗ್ತದೆ ಹೇಳು. ನಮ್ಮ ಶಕ್ತಿ ಎಲ್ಲ ಲೋಕಕ್ಕೆ ಇಡಬಾರ್ದು. ನಮ್ಗೆ ಆರೋಗ್ಯ ಕೊಟ್ಟಿರೋ ಶಕ್ತಿನೆಲ್ಲ ತಗೊಂಡೋಗಿ ನಾವು ಇನ್ನೊಬ್ರು ಸ್ವಾರ್ಥ ಹೇಳಕ್ ನಾವು ಮಾಡ್ಬೇಕು. ದೇವ್ರ ರಾಜ್ಯನ ಕಟ್ಟಕ್ಕೆ ನಾವು ಹೋಗ್ಬೇಕು. ದೇವ್ರ ನಾಮನ ಮಹಿಮೆ ಪಡಿಸಕ್ಕೆ ನಾವು ಪ್ರಯಾಸ ಪಡಬೇಕು. ಇನ್ನೊಬ್ರು ಸಲ ಪ್ರಾರ್ಥನೆ ಮಾಡಕ್ ನಮ್ಮ ಶಕ್ತಿನ ಉಪಯೋಗಿಸ್ಬೇಕು. ನಾವ್ ಏನ್ ಮಾಡಿದ್ವಿ ಎಲ್ಲ ಕುತ್ಕೊಂಡು ನಮ್ಮೆಲ್ಲರ ಸಲ ಕುಟುಂಬಗಳ ಸಲ ಪ್ರಾರ್ಥನೆ ಮಾಡಿದ್ವಿ. ಎದಕ್ಕ ರಕ್ಷಣೆ ಹೊಂದಬೇಕು. ನಾವು ನಮ್ಮ ಪ್ರಯಾಸ ಆದ್ರೂ ಕೂಡ ನಾವು ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ವಿ. ಮಾಡ್ಕೊಳ್ಳೋದು ಎದಕ್ಕ, ಇವರೆಲ್ಲ ರಕ್ಷಣೆ ಹೊಂದಬೇಕವ, ಯಾರು ನಶಿಸಿ ಹೋಗ್ಬಾರ್ದು, ಎಲ್ಲ ರಕ್ಷಣೆಗೆಲ್ಲ ಬರಬೇಕು. ನಮ್ಮ ಶಕ್ತಿನ ನಾವು ಬಲಿಪೀಠ ಮೇಲೆ ಇಡಬೇಕು. ಆತನ ಚಿತ್ತ ನೆರವೇರಿಸ್ಬೇಕು, ಆತನ ಉದ್ದೇಶ ನೆರವೇರಿಸ್ಬೇಕು, ತನ್ನ ರಾಜ್ಯನ ನಾವು ಕಟ್ಟಬೇಕು. ನಾವು ಅದ್ರ ಸಲ ಪ್ರಯಾಸ ಪಡುವಂಥವ್ರಾಗಿರ್ಬೇಕು. ಎಲ್ಲೋ ಕುತ್ಕೊಂಡು ಏನೋ ಮಾತಾಡಿದ್ವಿ, ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡಿದ್ವಿ, ಎಲ್ಲದೂ ಆ ಶಕ್ತಿ ಎಲ್ಲ ಏನಾಗ್ತದೆ ಹೇಳು, ವೇಸ್ಟ್ ಆಗ್ತದೆ. ಅದೇ ನೀನು ಕುತ್ಕೊಂಡು 1 ಗಂಟೆ ಪ್ರಾರ್ಥನೆ ಮಾಡಿ ಅನ್ಕೋ, ಎಷ್ಟು ಆತ್ಮರಕ್ಷಣೆ ಅಂತಾವ, ಕುಟುಂಬಗಳು ಕಟ್ಟಲ್ಪಡ್ತಾವ, ದೇವ್ರ ರಾಜ್ಯ ವಿಸ್ತರಣ ಆದತೆ, ದೇವ್ರ ನಾಮ ಮಹಿಮ ಆದತೆ. ಅದೇ 1 ಗಂಟೆ ಬೈಬಲ್ ಓದಿ ಅಂದ್ರೆ ನೀನು ಆತ್ಮದಲ್ಲಿ ಬಲ ಪಡ್ತಿ, ಶಕ್ತಿನ ಹೊಂದತಿ, ಜ್ಞಾನ ಹೊಂದತಿ. ಅದೇ ನಮ್ಮ ಶಕ್ತಿ, ನಮ್ಮ ಬಲ ಎಲ್ಲ ಎಲ್ಲಿ ಉಪಯೋಗಿಸ್ಬೇಕು, ಬಲಿಪೀಠ ಮೇಲೆ ಇಡಬೇಕು. ದೇವ್ರ ಸಲುವಾಗಿ ನಾವು ಕರಗಬೇಕು. ಆಮೇಲೆ ಆ ರೀತಿಯಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಕೊಬ್ಬುನ ತಗೊಂಡು
ಬಲಿಪೀಠ ಮೇಲೆ ಇಡು. ನಿನ್ ಶಕ್ತಿನ ತಗೊಂಡು ಬಲಿಪೀಠ ಮೇಲೆ ಇಡು. ನಿನ್ ಶಕ್ತಿ ಬಲ ನಾನು ಕೊಟ್ಟಿರೋದು ನನ್ನ ಚಿತ್ತ ನೀನ್ ನೆರವೇರ್ಸಕ, ನಿನ್ ಇಷ್ಟಾನುಸಾರವಾಗಿ ನೀನ್ ಜೀವಿಸಕ್ಕಲ್ಲ. ಅದನ್ನ ನಾವು ಗ್ರಹಿಸ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಾತು ಹೇಳ್ತಾ ನೋಡು. ಆರೋನನ ವಂಶದವರಾದ ಯಾಜಕರು ಅದನ್ನು ಯಜ್ಞವೇದಿಯಲ್ಲಿ ಉರಿಯುವ ಕಟ್ಟಿಗೆ ಮೇಲಿರುವ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ ಹೋಮ ಮಾಡಬೇಕು. ಕಟ್ಟಿಗೆಗಳು ಇವಾಗ ಈ ಈ ಈ ಈ ಒಂದು ಬಲಿಪೀಠ ಮೇಲೆ ಆ ಬಲಿ ಪಶು ಆಗ್ಲಿ ಇವೆಲ್ಲದನ್ನು ಸುಡಬೇಕಂದ್ರೂ ಕೂಡ ಏನಿರುವ ಕೆಳಗ ಕಟ್ಟಿಗೆ ಇರ್ಬೇಕು. ಹೌದಿಲ್ಲ? ಈ ಕಟ್ಟಿಗೆ ಕೂಡ ಮಾನವನಿಗೆ ಸಾದೃಶ್ಯ, ಮಾನತ್ವಗೂ ಸಾದೃಶ್ಯ. ಕ್ರಿಸ್ತು ಮಾನವನಾಗಿ ಬಂದನ, ಆದ್ರೆ ದೈವತ್ವ ಕೂಡ ಸಾದೃಶ್ಯ. ಮಾನವನ್ ಹೆಂಗಂದ್ರೆ ಯೇಸ್ವಾಮಿ ಒಬ್ಬ ಕುರುಡತಲ್ಲಿ ಹೋಗಿ ಕಣ್ಣು ಬಂದವ ಅಂತ ಹೇಳಿ ಕಣ್ಣಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿದಾಗ ಯೇಸ್ವಾಮಿ ಮುಟ್ಟಿ ಪ್ರಾರ್ಥನೆ ಮಾಡ್ತಾನೆ. ನೀನ್ ಕಣ್ಣು ಕಾಣಕತ್ತವ ಅಂತ ಹೇಳಿದ್ರೆ ನೋಡ್ತಾನ, ನನ್ಗೆ ಗಿಡಗಳು ಕಣ್ಣಂಗೆ ಕಾಣಕತ್ತಾರ ಮನುಷ್ಯರು ಅಂತ ಹೇಳ್ತಾನೆ ಫಸ್ಟಿಗೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಪ್ರಾರ್ಥನೆ ಮಾಡಿದಾಗ ಇವಾಗ ಹೋಗಿ ತೊಳ್ಕೋ ಅಂತ ಹೇಳಿದಾಗ ಅವಾಗ ಹೆಸರು ಹಚ್ಚಿ ತೊಳ್ಕೋದ, ಆವಾಗ ಹೋಗಿ ನೋಡಿದಾಗ ಅವ ಮನುಷ್ಯರಂಗೆ ಕಾಣ್ತಾರ. ಅಂದ್ರೆ ಮನುಷ್ಯರು ಹೆಂಗ್ ಕಾಣ್ತಾರ ಅಂತ ಹೇಳಿ ವಾಕ್ಯ ಸಾದೃಶ್ಯವಾಗಿ ತೋರಿಸ್ತದ್ರೆ ಗಿಡಗಳು ಕಾಣಕತ್ತೆ. ಅದೇ ರೀತಿ ನೆಬೂಕದ್ನೆಚ್ಚರ್ ಕೂಡ ಒಂದು ಕನಸು ಬೀಳ್ತದೆ. ದಾನಿಯೇಲ್ ಕಾಲದಾಗ ನೆಬೂಕದ್ನೆಚ್ಚರ್ ಕನಸು ಬಿದ್ದಾಗ ನೆಬೂಕದ್ನೆಚ್ಚರ್ ಒಂದು ದೊಡ್ಡ ವೃಕ್ಷವಾಗಿ ಕಾಣ್ತಾರ ಅನ್ಬೋದು. ಅದ್ರ ಮೇಲೆ ಬೇರೆ ಬೇರೆ ಪಕ್ಷಿಗಳು ಬಂದು ಎಲ್ಲ ಬಂದು ಅದ್ರ ಮೇಲೆ ಆಶ್ರಯ ತಗೊಂತಿರ್ತಾವ. ಅಂದ್ರೆ ಎಲ್ಲದಕ್ಕೂ ಆಶ್ರಯ ನೀನ್ ಆಗ್ತೀಯಪ್ಪ, ನಿನ್ನ ದೇವರು ಅಷ್ಟು ಹೆಚ್ಚಿಸ್ತಾನ ಅಂತ ಹೇಳಿ ದಾನಿಯೇಲ್ ಹೇಳ್ತಾನ ನಮ್ಮ ದರ್ಶನ. ಅಂದ್ರೆ ಆ ವೃಕ್ಷ ಕೂಡ ಒಬ್ಬ ಮಾನವನಿಗೆ ಸಾದೃಶ್ಯವಾಗಿ ಬೈಬಲ್ ಹೇಳುತ್ತದೆ. ಅಂದ್ರೆ ಅದು ಗಿಡ ಐತೆ. ಇವಾಗ ಅಲ್ಲಿ ಏನಿಡ್ಬೇಕು, ಬಲಿಪೀಠನ ಕಟ್ಟಿಗೆ ಇಡ್ಬೇಕು. ಆ ಕಟ್ಟಿಗೆ ಎಲ್ಲಿಂದ ಬರ್ತದೆ? ಗಿಡಲಿಂದನೇ ಬರ್ತದೆ. ಹೌದಾ ಇಲ್ಲ? ಆ ಗಿಡ ಕಟ್ಟಿಗೆ ಆಗ್ಬೇಕಂದ್ರೆ ಏನಾಗ್ಬೇಕು? ಅದು ಫಸ್ಟ್ ಗಿಡ ಕಡಿಯಲ್ಪಡಬೇಕು. ಎಲ್ಲೈತೆ ಅಲ್ಲಿ ಕಡಿಯಲ್ಪಟ್ಟಾಗೆ ಅದೇನಾಗ್ತದದು ಬಲಿಪೀಠ ಹತ್ರ ಕಟ್ಟಿಗೆ ಆಗಿ ಬರ್ತದೆ. ಅದು ಎಲ್ಲಿ ಹುಟ್ಟಿರ್ತದೋ, ಅದು ಎಲ್ಲಿ ಬೆಳೆದಿರ್ತದೋ ಆ ಬುಡ ಸಮೇತ ಅದನ್ನ ಕಡಿಬೇಕು. ನಾವು ಕೂಡ ಬಲಿಪೀಠ ಹತ್ರ ನಾವು ಬರ್ಬೇಕಂದ್ರೆ ನಾವು ಎಲ್ಲಿ ಹುಟ್ಟಿರ್ತೀವೋ, ಯಾವ ಪಾಪದಲ್ಲಿ ಹುಟ್ಟಿರ್ತೀವೋ ಆ ಪಾಪ ಅನ್ನೋದನ್ನ ಬುಡ ಸಮೇತ ನಾವು ಹೊರಗೆ ಬರ್ಬೇಕು ಅದ್ರಾಗಿದ್ದ. ಆಮೇಲೆ ಆ ಪಾಪ ಆ ಒಂದು ಬುಡ ಸಮೇತ ನಾವು ಹೊರಗೆ ಬಂದಾಗ ಅದು ಆ ಪಾಪಲಿಂದ ನಾವು ಪ್ರತ್ಯೇಕವಾಗಿ ಒಂದಾಗೆ ನಾವು ಬಲಿಪೀಠದಾಗ ಬರ್ತೀವಿ, ಕ್ರಿಸ್ತದಲ್ಲಿ ಬರ್ತೀವಿ. ನಾವು ಆ ಪಾಪ ಇಟ್ಕೊಂಡು ಆ ಪಾಪದಲ್ಲಿ ಜೀವಿಸೋದಲ್ಲ, ಅದನ್ನ ಕಡಿಬೇಕು. ಹೆಂಗ್ ಕಡಿಬೇಕಪ್ಪ ಅಂತ ಹೇಳಿದ್ರೆ ಎಫೆಸಿ ಪತ್ರಿಕೆ 6ನೇ ಏನಂತ ಐತೆ? ವಾಕ್ಯನ ಖಡ್ಗ ಅಂತ ಐತೆ. ಅಂದ್ರೆ ನಾವ್ ಹೆಂಗ್ ಕಡಿಯಲ್ಪಡಬೇಕು? ವಾಕ್ಯಲಿದ್ದ ನಾವು ಕಡಿಯಲ್ಪಡಬೇಕು. ದೇವ್ರು ಏನ್ ವಾಕ್ಯ ಹೇಳ್ತಿರ್ತಾನ, ದೇವ್ರು ಏನ್ ಮಾತಾಡ್ತಿರ್ತಾನ, ಸಂಘದಲ್ಲಿ ದೇವ್ರು ಏನ್ ಬೋಧಿಸ್ತಿರ್ತಾನ, ಆ ಬೋಧನೆಗಳು ಕೇಳಿ ಅದ್ರ ಪ್ರಕಾರ ನಾವು ನಡೆಯೋಕೆ ಪ್ರಾರಂಭ ಪಡಬೇಕು. ಆ ನಡೆಯೋಕೆ ನಾವು ಪ್ರಯತ್ನ ಪಡಬೇಕು. ನಡೆದಾಗೆ ನಾವೇನಾಗ್ತೀವಿ ಹೇಳು? ಪ್ರತಿಯೊಂದನ್ನ ನಾವು ಲೋಬಟ್ಟು ನಡೆದಾಗ ಆ ಕಟ್ಟಿಗೆಗಳಾಗಿ ನಾವು ಬಲಿಪೀಠದಲ್ಲಿ ಬರ್ತೀವಿ. ಇಲ್ಲ ನಾನು ಮರಾಗೆ ಇರ್ತೀನಿ, ನನ್ನ ಸ್ವಭಾವ ನಾನು ಚೇಂಜ್ ಮಾಡ್ಕೊಳೋದಿಲ್ಲ, ಹೆಂಗಿದ್ರು ನಾವು ಹಂಗೆ ಇರ್ತೀವಿ ಅಂದ್ರೆ ಅವಾಗ ಏನಾಗ್ತದೆ ಗೊತ್ತಾ? ಗಿಡಾಗೆ ನೀನು ಇರ್ತೀಯ ತಪ್ಪ ಬಲಿಪೀಠದಲ್ಲಿ ನೀನು ಬರೋದಿಲ್ಲ. ಎಷ್ಟು ಪಾಪ ಏನಾಗಿರ್ಲಿ, ಎಂತ ಒಂದು ಪಾಪದಲ್ಲಿನ ಇರ್ಲಿ, ಎಂತ ಒಂದು ವಿಗ್ರಹಾರಾಧನಾಗಿರ್ಲಿ, ಎಂಥ ಒಂದು ಶಾಪದಾಗಿರ್ಲಿ ಕೂಡ ಅದ್ರಾಗಿದ್ದ ಬೇರಾಗಬೇಕು, ಹೊರಗೆ ಬರಬೇಕು. ಹೆಂಗ್ ಹೊರಗೆ ಬರ್ಬೇಕು? ಕಡ್ದು ಕೂಡಲೇ ಹೊರಗೆ ಬರೋದಲ್ಲ. ಕಟ್ಟಿಗೆಗಳು ಆಗ್ಬೇಕಾದ್ರೆ ಪೀಸ್ 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 ಮಾಡ್ಬೇಕು, ಅದನ್ನ ಸಣ್ಣದು ಕಡಿಬೇಕು. ಹಂಗ ನಾವು ಕೂಡ ಪ್ರತಿಯೊಂದನ್ನ ನಮ್ಮನ್ನು ನಾವು ತಗ್ಗಿಸ್ಕೊಂಡು ಲೋಬಟ್ಟು ನಾವು ದೇವ್ರ ಸನ್ನಿಧಿಗೆ ಹೊರಬೇಕು. ಆಮೇಲೆ ನಾನು ಗಿಡ ಇದೀನಿ, ನಾನು ಹಂಗೆ ಇದೀನಿ, ನಾನು ಹಿಂಗೆ ಇದೀನಿ, ನಾನು ಇದು ನೀನ್ ಏನೇನೋ ಇರ್ಬೋದು. ಹೊರಗ ದೇವ್ರ ಸನ್ನಿಧಿಗೆ ಬರ್ಬೇಕಂದ್ರೆ, ದೇವ್ರ ಹತ್ರ ಬರ್ಬೇಕಂದ್ರೆ ನಾನು ಏನ್ ಇಲ್ಲ ಪ್ರಭು ಅಂತೇಳಿನೇ ಬರ್ಬೇಕು. ಹಂಗಾದ್ರೇನೆ ನೀನ್ ಬಲಿಪೀಠದಲ್ಲಿ ಸೇರ್ತಿ. ಇಲ್ಲಾಂದ್ರೆ ಏನಾಗ್ತದೆ ಹೇಳು? ಸೇರೋದಿಲ್ಲ ನೀನು. ಬಲಿಪೀಠ ಐತೆ, ಆ ಬಲಿಪೀಠದಲ್ಲಿ ಇದು ಆ ಕಟ್ಟಿಗೆಗಳು ಬೀಳ್ಬೇಕಂದ್ರೆ ಆ ದೊಡ್ಡ ದೊಡ್ಡ ಕಟ್ಟಿಗೆಗಳು ಇರ್ತಾವ, ಅಷ್ಟು ದಪ್ಪ ಕಟ್ಟಿಗೆಗಳು ಇರ್ತಾವ, ಅವ್ನ ಬಲಿಪೀಠ ಮೇಲೆ ಇಡಕ್ಕಾಗತ್ತಾ? ಆಗೋದಿಲ್ಲ. ಅದೇನಾಗ್ಬೇಕು ಹೇಳು?
ಕಡಿದ್ರೇನೆ ಅದ್ರಾಗ ಇಡಿಸ್ತದೆ. ಹಂಗ ನಮ್ಮ ಸ್ವಭಾವಗಳು ಕೂಡ ಪ್ರತಿದು ಏನೇ ಆಗಿರ್ಬೋದು, ನಮ್ಗೆ ದೊಡ್ಡ ದೊಡ್ಡ ಪೊಸಿಷನ್ಗಳು ಇರ್ಬೋದು, ಏನೇ ಇರ್ಬೋದು, ನಾವು ದೇವ್ರ ಸನ್ನಿಧಿನಲ್ಲಿ ಹೆಂಗಿರ್ಬೇಕಂದ್ರೆ ದೀನ ಮನಸ್ಸುಗಳಿಗೆ ನಾವು ಇರಬೇಕು, ದೇವರಿಗೆ ಲೋಬಟ್ಟು ನಾವು ನಡೆಯುವಂಥವ್ರಾಗಿರ್ಬೋದು. ನಮ್ಮ ಒಂದು ಸ್ವಭಾವಗಳು ಅದು ಏನೇ ಆಗಿರ್ಬೋದು, ಅತಿಶಯ ಆಗಿರ್ಬೋದು, ಗರ್ವ ಆಗಿರ್ಬೋದು, ತಿರುಗಾಡು ಸ್ವಭಾವ ಆಗಿರ್ಬೋದು, ನಮ್ಮಲ್ಲಿ ಏನು ಕೆಟ್ಟ ಕೆಟ್ಟ ಗುಣಗಳು ಏನಿರ್ತಾವಲ್ಲ ಅವನ್ನೆಲ್ಲದನ್ನ ವಾಕ್ಯನ ಖಡ್ಗದಲ್ಲಿ ನಾವು ವಾಕ್ಯಗೆ ಲೋಬಟ್ಟು ವಾಕ್ಯನ ಅಂಗೀಕರಿಸಿ ಅದನ್ನ ನಾವು ಸ್ವೀಕರಿಸಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವರಿಗೆ ಲೋಬಟ್ಟಾಗೆ ನಾವು ಬಲಿಪೀಠದಲ್ಲಿ ಸೇರ್ತೀವಿ, ದೇವರ ಸನ್ನಿಧಿಗೆ ಸೇರ್ತೀವಿ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿಗಳು ಏನ್ ಮಾಡೋಣ, ಸರ್ವೋನ್ನತನಾದ ದೇವರು, ಸರ್ವಶಕ್ತಿವಂತನು, ಸರ್ವಲೋಕ ರಕ್ಷಕನು, ಅತ್ಯುನ್ನತ ಸಿಂಹಾಸನಿಗೆ ಆಸೀನನಾದ ದೇವರು ತನ್ನನ್ನು ತಾನು ತಗ್ಗಿಸ್ಕೊಂಡು ಮಾನವನಾಗಿ ಬಂದು ತನ್ನ ಪ್ರಾಣವನ್ನು ನಮ್ಮ ಸಲ ಅಪ್ಪಗಿಸ್ಕೊಂಡ. ಅದು ಬಂದಿರೋದಕ್ಕೆಲ್ಲ ನಮ್ಮ ರಕ್ಷಣೆ. ಆತ ತಗ್ಗಿಸ್ಕೊಂಡಿಲ್ಲ ಅಂದ್ರೆ ಇದು ಯಾರು ನಾವು ಬದುಕಿ ಬಟ್ಟ ಕಟ್ತಿದ್ದಿಲ್ಲ. ಆತ ಮಾನವನಾಗಿ ತಗ್ಗಿಸ್ಕೊಂಡು ಬಂದಿರೋದಕ್ಕೆ, ಆ ತಗ್ಗಿಸ್ಕೊಂಡು ಬಂದಿರೋದಲ್ಲದೆ ಶಿಷ್ಯರ ಪಾದಗಳು ಕೂಡ ತೊಳೆದಾನ, ಮಾನವನ ಪಾದ ತೊಳೆದಾನ, ದೇವರಲ್ಲಿ ಮಾನವನಲ್ಲಿ. ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಮನ್ಯಾಗ ಕೆಲಸ ಮಾಡಕ್ ಬರ್ತಾರಲ್ಲ ಅವ್ರನ್ನ ಕುಂದಿಸಿ ಸೋಫಾನಾಗ ಅವ್ರ ಕಾಲು ತೊಳೆದ್ರೆ ತೊಳಿತೀರಾ ಅಂತ ಕೇಳ್ತೀನಿ ನಾನು ಎಷ್ಟೋ ಸರಿ ಮನ್ಯಾಗ ಬೈಬಲ್ ಸ್ಟಡಿ ಮಾಡುವಾಗ. ಕೇಳಿಲ್ಲ? ಆ ಮನಸ್ಸು ಆಯ್ತಾ? ಅವ್ರು ನಮ್ಮ ಮನೆ ಕೆಲಸ ಮಾಡೋರನ್ನ ಸೋಫಾನಲ್ಲಿ ಕುಂದಿರಿಸಿ ಅವ್ರ ಪಾತ್ರೆ ಹಿಡ್ಕೊಂಡು ಅವ್ರ ಕಾಲು ಎತ್ತಿ ಒಂದು ಬಟ್ಟೆ ತಗೊಂಡು ಅವ್ರ ಕಾಲೆಲ್ಲ ಅದ್ರಾಗ ತೊಳೆದು, ಆ ಸ್ವಭಾವ ನಮ್ಮಲ್ಲಿ ನಿಜವಾಗ್ಲೂ ಆಯ್ತಾ? ಆ ಮನಸ್ಸಾಕ್ಷಿ ನಮಗೆ ಆಯ್ತಾ? ಇದ್ದಾಗೆ ನಾವು ಕ್ರಿಸ್ತ ರೂಪದಲ್ಲಿ ನಾವು ಬಂದಂಗ ಅರ್ಥ. ಅದು ಏನೋ ನಮಗೆ ಅಡ್ಡ ಬರಾಕತ್ತೈತೆ ಅಂದ್ರೆ ನಮ್ಮಲ್ಲಿ ಇನ್ನ ಕ್ರಿಸ್ತ ರೂಪ ಇಲ್ಲ ಅಂತ ಅರ್ಥ. ಏನೋ ನಮ್ಗೆ ಅತಿಶಯನೋ ನಮ್ಮ ಅಹಮೋ ಏನೋ ನಮ್ಗೆ ಅಡ್ಡ ಬರಾಕತ್ತ ಅಂತ ಅರ್ಥ. ಅದನ್ನ ಕಡಿಬೇಕು, ವಾಕ್ಯನಿಂದ ಕಡಿಬೇಕು. ಅದನ್ನು ಅಷ್ಟು ಲೋಬಡುವಂತ, ಅಷ್ಟು ಪ್ರೀತಿ ತೋರಿಸುತ್ತೆ. ಸರ್ವೋನ್ನತನಾದ ದೇವರೇ ದುಮ್ಮು ಧೂಳಿ ಆಗಿರೋ ಮಾನವನ ಕಾಲು ತೊಳೆದಾನಂದ್ರೆ ನಾವು ಯಾವ ಪಾಠವರು, ನಾವು ಎಂತವ್ರು? ನಾವು ಆತಗೆ ಅಸಲು ಆತನ ಅಷ್ಟು ಶ್ರೇಷ್ಠನು, ಪರಿಶುದ್ಧನು, ಅಷ್ಟು ಲೋಬಡಿ ನಡುವಂಥವ್ರಾಗಿರ್ಬೋದು. ಪೌಲು ಕೂಡ ಹಂಗೆ. ಪೌಲು ಹೆಂಗ್ ವಾದಿಸ್ತಾನ ಗೊತ್ತಾ? ರೋಮವ್ರನ್ನ ಅಲ್ಲಾಡ್ಸನತ್ತ ನಿಂತ್ಕೊಂಡು ವಾಕ್ಯ ಹೇಳಿದ್ರೆ ರೋಮವ್ರು ಭಯಬಿದ್ದಾರ. ರೋಮ್ ಅಧಿಕಾರಿಗಳು ಆತನ ಮುಟ್ಟಕ್ಕೆ ಭಯಬಿದ್ದಾರ. ಅಷ್ಟು ಸ್ಟ್ರಾಂಗ್ ಆಗಿ ಬೋಧಿಸಿರುವಂತ ವ್ಯಕ್ತಿ ಆತ. ಲಾಸ್ಟಿಗೆ ಈ ಅಪೋಸ್ತಲರು ಕೂಡ ನಿನ್ನ ಅಪೋಸ್ತಲನಾಗಿದ್ರೆ ನಾನು ಅಪೋಸ್ತಲ, ನಿನ್ನ ದೇವರು ಕಳ್ಸಿದ್ರೆ ನನ್ನ ಕೂಡ ದೇವ್ರು ಕಳ್ಸೋಣ. ನೀನು ಇಸ್ರಾಯೇಲ್ ವಂಶದವನು ಯೂದನಾಗಿದ್ರೆ ನಾನು ಕೂಡ ಬಿನಾಮಿನ್ ಕುಲದವನು, ನಾನು ಇಸ್ರಾಯೇಲ್ ವಂಶದವನು, ನಾನು ಕೂಡ ಧರ್ಮಶಾಸ್ತ್ರ ಸಣ್ಣವನಿದ್ದಾಗ ಕೂಡ ನಾನು ಗಮನ ಇರ್ತದೆ, ಧರ್ಮಶಾಸ್ತ್ರ ನಾನು ಪ್ರವೀಣ ಅಂತ ಹೇಳ್ತಾನ. ನಾನು ಯಾವ್ದ್ರಲ್ಲಿ ಕಡಿಮೆ ಅಂತ ಒಂದು ಪೌಲು ಏನಂತ ಹೇಳ್ತಾನೆ ಗೊತ್ತಾ? ಪಾಪಿಗಳಲ್ಲಿ ಪ್ರಧಾನ ಪಾಪಿ ಯಾರಂದ್ರೆ ನಾನೇ ಅಂತ. ಅಷ್ಟು ಲೋಬಡ್ತಾನ ದೇವ್ರಿಗೆ, ಅಷ್ಟು ತಗ್ಗಿಸ್ಕೊಂತಾನ, ತಾನು ಗುರ್ತಿಸ್ಕೊಂತಾನ. ಆ ರೀತಿ ಇರ್ಬೇಕು ನಾವು. ಬಲಿಪೀಠದಲ್ಲಿ ನಾವು ಬರುವಾಗ, ಕ್ರಿಸ್ತಲ್ಲಿ ಬರುವಾಗ ನಾವು ಹೆಂಗಿರ್ಬೇಕಂದ್ರೆ ನಮ್ಮನ್ನು ನಾವು ತಗ್ಗಿಸ್ಕೊಂಡು ನಾನು ಏನಲ್ಲ ಪ್ರಭುವ, ನಾನು ನಿನ್ನ ಮುಂದೆ ನಾನು ಏನಿಲ್ಲ ಪ್ರಭು ಅಂತೇಳಿ ನಾವು ಬರಬಹುದು. ಆಮೇಲೆ ಅವಾಗೇ ದೇವ್ರು ಆಶೀರ್ವದಿಸ್ತಾರೆ. ಯಾರು ತಗ್ಗಿಸ್ಕೊಳ್ತಾರೋ ಅವ್ರನ್ನ ಹೆಚ್ಚಿಸ್ತೀನಂತ ದೇವ್ರ ವಾಕ್ಯ ಹೇಳುತ್ತೆ. ನೀನು ಎಷ್ಟು ತಗ್ಗಿಸ್ಕೊಂತೀವೋ ಅಷ್ಟು ದೇವ್ರು ಹೆಚ್ಚಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಆ ರೀತಿ ಗುಣಗಳಿಗೆ ನಾವು ನಡಿಬೇಕು, ಆ ರೀತಿ ನಾವು ಬಲಿಪೀಠದಲ್ಲಿ ಬರಬೇಕು. ಆಮೇಲೆ ಹಲ್ಲೆಲೂಯಾ. ಇನ್ನೊಂದು, ಉರಿಯುವ ಕಟ್ಟಿಯ ಮೇಲೆ ಅಂದ್ರೆ ಏನು? ಕಟ್ಟಿಗೆ ಏನ್ ಮಾಡ್ಬೇಕು? ಪೀಸ್ ಆಗಿದ್ದಲ್ಲದೆ ಉರಿಬೇಕು, ಮಂಡಬೇಕು. ಆಮೇಲೆ ನಾವೇನೋ ಸುಮ್ಮನೆ ಬಂದು ನಾವು ಕುತ್ಕೊಂಡು ನಾವು ಹೋದ್ರೆ ನಾವ್ ಏನು ಬರೋದಿಲ್ಲ, ಆತ್ಮದಲ್ಲಿ ಮಂಡಬೇಕು. ಆಮೇಲೆ ನಾವು ಬಂದು ದೇವ್ರ ಸನ್ನಿಧಿಯಲ್ಲಿ ಕುತ್ಕೊಂಡೇನೆ ಇಲ್ಲಿ ದೇವ್ರ ಆತ್ಮ ಶಕ್ತಿನ ಹೊಂದ್ಕೊಂಡೇ ನಾವು ಹೋಗ್ಬೇಕು. ಆತ್ಮದಲ್ಲಿ ನಾವು ಮಂಡಬೇಕು, ಆತ್ಮದಲ್ಲಿ ನಾವು ವೈರಾಗ್ಯಗಳಿಗೆ ಇರಬೇಕು, ದೇವ್ರ ಶಕ್ತಿನ ಹೊಂದ್ಕೋಬೇಕು, ದೇವ್ರ ಅಭಿಷೇಕನ ಹೊಂದ್ಕೋಬೇಕು. ನಾವ್ ಯಾವಾಗ ದೇವ್ರ ಅಭಿಷೇಕ ದೇವ್ರ ಶಕ್ತಿನ ಹೊಂದ್ಕೊತೀವೋ
ನಾವು ಸಂಘಕ್ಕೆ ಆಶೀರ್ವಾದಕರವಾಗಿ ಇರ್ತೀವಿ, ಅನೇಕ ಜನಗಳಿಗೂ ಆಶೀರ್ವಾದಕರವಾಗಿ ನಾವು ಇರ್ತೀವಿ. ಆಮೇನ್, ಹಲ್ಲೆಲೂಯಾ. ಯಾವಾಗಾದ್ರೂ ನಾವು ರಕ್ಷಣೆಯಲ್ಲಿ ಬಂದಿರ್ತೀವೋ, ಸರಿ ನಾವು ರಕ್ಷಣೆಯಲ್ಲಿ ಬಂದೀವಿ, ಪರಿಶುದ್ಧಾತ್ಮ ದೇವರು ನಮ್ಮ ಒಳಗೆ ಬಂದನ, ಪರಿಶುದ್ಧಾತ್ಮ ಆತನಿಂದನೇ ನಾವು ರಕ್ಷಣೆ ಹೊಂದೀವಿ, ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ನಿವಾಸಿಸ್ತಾನ. ಆದ್ರೆ ಪರಿಶುದ್ಧಾತ್ಮ ಅಭಿಷೇಕ ಕೂಡ ಹೊಂದ್ಕೋಬೇಕು. ಅಭಿಷೇಕ ಹೊಂದ್ಕೊಂಡಾಗೆ ನಾವು ಮಂಡುತ್ತೀವಿ, ವೈರಾಗ್ಯಗಳಿಗೆ ನಾವು ಜೀವಿಸ್ತೀವಿ. ದೇವ್ರ ಸಲುವಾಗಿ ಕೇಳ್ಬೇಕು ನಾವು, ದೇವಾ ಪರಿಶುದ್ಧಾತ್ಮ ಅಭಿಷೇಕ ನಾನು ಹೊಂದ್ಕೋಬೇಕು, ಪರಿಶುದ್ಧಾತ್ಮ ಅಭಿಷೇಕನ ನಾನು ಹೊಂದ್ಕೋಬೇಕಂತೇಳಿ ನಾವು ಮೊರೆ ಹಿಡಿದು ಕೇಳಬೇಕು. ಕೇಳಿರಿ ನಿಮಗೆ ಕೊಡೋದನ್ನು ದೇವ್ರು ವಾಗ್ದಾನ ಮಾಡೋದು. ನಾವು ಹಿಂಗೆ ಇರಬಾರ್ದು. ಅಭಿಷೇಕ ಹೊಂದ್ಕೋಬೇಕು, ಆ ಶಕ್ತಿ ಹೊಂದ್ಕೋಬೇಕು, ಆ ಅಭಿಷೇಕನ ಹೊಂದ್ಕೋಬೇಕು, ಆ ಒಂದು ಬೆಳಕು ನಮ್ಮ ಮೇಲೆ ಬೀಳ್ಬೇಕು. ಆಮೇನ್. ಯಾಕಂದ್ರೆ ನನಗೆ ಕೂಡ, ಯಾಕಂದ್ರೆ ಬೇರೆಯವರು ಬೋಧಿಸ್ತಿರ್ತಾರ ಪರಿಶುದ್ಧಾತ್ಮ ಅಭಿಷೇಕ ಇಲ್ಲ. ನಾವು ಯಾವಾಗಾದ್ರೂ ಬಾಪ್ಸನ್ ತಾಂಡಿತ್ತು ಅವಾಗೆ ಪರಿಶುದ್ಧಾತ್ಮ ದೇವ್ರು ನಮ್ಮ ಒಳಗೆ ಬಂದ್ಬಿಟ್ಟಿರ್ತಾರ, ಇನ್ನು ಪರಿಶುದ್ಧಾತ್ಮ ಅಭಿಷೇಕ ಬೇರೆ ಇಲ್ಲ ಅಂತ ಹೇಳ್ತಾರ. ತಪ್ಪು. ಪರಿಶುದ್ಧಾತ್ಮ ಅಭಿಷೇಕ ಐತೆ. ಇವ್ರೇನ್ ಮಾಡ್ತಾರೆ ಹೇಳು, ಈ ಶಿಷ್ಯರು ಎಲ್ಲರಿಗೆ ಏನಂತ ಹೇಳ್ತಾನ ದೇವ್ರು, ನೀವು ಹೋಗಿ ಪ್ರಕಟಿಸ್ಬೇಕಂದ್ರೆ, ನೀವು ಹೋಗಿ ಸ್ವಾರ್ಥ ಹೇಳ್ಬೇಕಂದ್ರೆ, ನೀವು ಹೋಗಿ ಫಸ್ಟ್ ಕನ್ಪೆಟ್ರಿ, ಪರಿಶುದ್ಧಾತ್ಮ ಅಭಿಷೇಕ ಇನ್ನು ಕನ್ಪೆಟ್ರಿ ಅಂತ. ಇವ್ರು ಹೋಗಿ ಎಲ್ಲರೂ ನಾಯಿಗೆ ಮೇಲೆ ಕನ್ಪೆಟ್ರಿ, ಅವಾಗ ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂತಾರೆ ಇವ್ರು. ಆಮೇಲೆ ಆ ಅಭಿಷೇಕ ಹೊಂದ್ಕೊಂಡಾಗ ಅವಾಗ ಹೋಗಿ ಸ್ವಾರ್ಥ ಸಾರ್ತಾರ, ವೈರಾಗ್ಯಗಳಿಗೆ ಸಾರ್ತಾರ. ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೋಬೇಕು, ಅವಾಗ ನಾವು ಮಂಡಿದ್ವಿ ಆತ್ಮದಲ್ಲಿ. ನನಗೆ ಕೂಡ ಹಂಗೆ ಆಗಿರೋದು. ಒಂದು ಸಾಕ್ಷಿ ಕೂಡ ಪರಿಶುದ್ಧಾತ್ಮ, ನಾನು ಫಸ್ಟ್ ಏನ್ ಮಾಡ್ತಿದ್ವಿ ಗೊತ್ತಾ, ಪರಿಶುದ್ಧಾತ್ಮ ಅಭಿಷೇಕ ಅಂತ ಹೇಳಿದ್ರೆ ಪರಿಶುದ್ಧಾತ್ಮ ಅಭಿಷೇಕ ನಿಜವಾಗ ಐತಾ, ನಿಜವಾಗ್ಲೂ ಆ ಒಂದು ಅಭಿಷೇಕ ನಮ್ಮ ಮೇಲೆ ನಾವು ಆ ಸ್ಪರ್ಶ ನಾವು ಕಾಣ್ತೀವ ಅನ್ನೋದು ನನಗೂ ಡೌಟ್ ಇತ್ತು. ಡೌಟ್ ಇದ್ದಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ದೇವಾ ಬೈಬಲಾಗೆಲ್ಲ ಪರಿಶುದ್ಧಾತ್ಮ ಅಭಿಷೇಕ ಐತೆ ಅಂತ ಹೇಳಿ ಸ್ಪಷ್ಟವಾಗಿ ಬರೆಸಿ, ವಾಕ್ಯ ಸತ್ಯ ಸುಳ್ಳು ಆಗೋದಿಲ್ಲ, ಎಲ್ಲರೂ ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೋಬೇಕಂತ ಹೇಳಿ ವಾಕ್ಯ ಹೇಳ್ತಾರ, ಮತ್ತೆ ನಾನು ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೋಬೇಕಲ್ಲ ಅಂತೇಳಿ ಅದನ್ನೇ ಇಟ್ಕೊಂಡು ಪರಿಶುದ್ಧಾತ್ಮ ಅಭಿಷೇಕ ಬಗ್ಗೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ದೆ, ನನಗೆ ಅಭಿಷೇಕ ಹೊಂದ್ಕೋಬೇಕು ದೇವಾ, ನಾನು ಅಭಿಷೇಕ ಹೊಂದ್ಕೋಬೇಕು ದೇವಾ, ನಾನು ಅಭಿಷೇಕ ಹೊಂದ್ಕೋಬೇಕಂತೇಳಿ ಪ್ರೇಯರ್ ಮಾಡ್ತಾನೇ ಇದ್ದೆ. ಎಷ್ಟು ಪ್ರೇಯರ್ ಮಾಡ್ತಿದ್ರು ಕೂಡ ನನಗೆ ಆ ಒಂದು ಸ್ಪರ್ಶನ ನಾನು ಅನುಭವಿಸ್ತಿದ್ದಿಲ್ಲ. ಚರ್ಚಿಗೆ ಹೋಗ್ತಿದ್ದೆ, ಚರ್ಚಿನಲ್ಲಿ ಕೂಡ ಕೇಳ್ತಿದ್ದೆ ಪರಿಶುದ್ಧಾತ್ಮ. ಹೋದಾಗೆಲ್ಲ ಇವತ್ತು ನಾವು ಪ್ರೇಯರ್ ಮಾಡ್ತೀವಲ್ಲ, ಅಭಿಷೇಕನ ಹೊಂದ್ಕಂತೀನೇನೋ ಅಂತ ಹೇಳಿ ಆಸೆ ಪಡ್ತಿದ್ದೆ. ಆದ್ರೆ ಎಲ್ಲರೂ ಪರಿಶುದ್ಧಾತ್ಮ ಅಭಿಷೇಕದಲ್ಲಿ ಇದು ಮಾಡ್ತಿದ್ರು, ಬಟ್ ನನಗೆ ಅದು ಏನು ಅನಿಸ್ತಿದ್ದಿಲ್ಲ. ನಮ್ಗೆ ಹೆಂಗಂದ್ರೆ ಅವ್ರು ಮಾಡ್ತಾರ, ನಾವು ಮಾಡಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದು ಏನೈತೆ ಡೈರೆಕ್ಟ್ ನಾನು ಅನುಭವಿಸ್ಬೇಕು. ಅವ್ರೇನೋ ಅನ್ನ ಭಾಷೆ ಮಾತಾಡ್ತಾರ, ನಾನು ಅನ್ನ ಭಾಷೆ ಮಾತಾಡ್ಬೇಕು, ಹಂಗ ನನಗಿಲ್ಲ. ನನಗೆ ಆ ವರ ಕೊಟ್ರೆ ನೀನೇ ಕೊಡ್ಬೇಕು, ನಾನು ರಿಯಲ್ ಆಗಿ ಅನುಭವಿಸ್ಬೇಕು. ಈಗ ನನಗೆ ಪರಿಶುದ್ಧಾತ್ಮ ಅಭಿಷೇಕ ಇಲ್ಲ ಅಂದ್ರೆ ಅವ್ರು ನನ್ನ ನೋಡಿ ನಾನು ಏನೋ ಅನ್ಕೊಂತಾರೇನೋ, ನಾನು ಏನೇನೋ ಕಡಿಮೆ ಅನ್ಕೊಂತಾರ, ನನಗೆ ಆ ಫೀಲಿಂಗ್ ಇರೋದಿಲ್ಲ. ಏನೋ ಅನ್ಕೊಂಡ್ಲಿ, ನನಗೆ ಅದು ಸ್ಪರ್ಶ ನಾನು ಹೊಂದಲೇಬೇಕು. ನಾನು ನೋಡಿನಂದ್ರೇನೆ ನಾನು ಇದು ಮಾಡ್ತೀನಿ, ಬೇಕಂತಾನೆ ನಾನು ಪರಿಶುದ್ಧಾತ್ಮ ಅಭಿಷೇಕ ಬಂದೈತೆ ಅಂತೇಳಿ ನಾನು ಎಲ್ಲರೂ ಇದು ಆತ್ಮದಲ್ಲಿ ಪರವಶಿಸ್ತಿರ್ತಾರಲ್ಲ, ಹಂಗ ನಾನು ಪರವಶಿಸ್ತಾರೆ. ಯಾಕಂದ್ರೆ ಅದು ಡೂಪ್ ಆದದ್ದು, ನಾನೇ ಮೋಸ ಮಾಡಿಸ್ಕೊಂಡಂಗ ಆಗ್ತದೆ. ಅದು ನನಗೆ ಇಷ್ಟ ಆಗ್ತಿದ್ದಿಲ್ಲ. ಆದ್ರೆ ಒಂದಿನ ಎಲ್ಲಿ ಬೈಬಲ್ ಇದು ಯೂತ್ ಮೀಟಿಂಗ್ ಇತ್ತು ಗುಂಟೂರ್ನಾಗ. ಯೂತ್ ಮೀಟಿಂಗ್ ಹೋಗ್ಬೇಕು ಅಂತೇಳಿ ನಾನು ಅನ್ಕೊಂಡು ಅಮ್ಮ ನಾನು ಯೂತ್ ಮೀಟಿಂಗ್ ಹೋಗ್ತೀನಮ್ಮ, ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೋಬೇಕು, ಎಷ್ಟಾಗಿ ಹೋಗ್ತೀನಿ ಅಮ್ಮ. ಈ ಹುಡುಗರು ಎಲ್ಲರಿಗೂ ಹೇಳಿನಿ, ಅಪ್ಪಿ ಹುಡುಗರು ಎಲ್ಲರಿಗೂ ಹೇಳಿವಿ. ಅವ್ರು ಬರ್ತೀನಿ ಅಂತ ಕೈ ಕೊಟ್ಬಿಟ್ರು. ಒಬ್ಬನೇ ಆಗ್ಬಿಟ್ಟೆ, ಯಾರಿಲ್ಲ ನನ್ನ ಜೊತೆಗೆ, ಯಾರಿಲ್ಲ, ಟಿಕೆಟ್ ಕೂಡ ಇಲ್ಲ. ನನಗೇನೋ ಪರಿಶುದ್ಧಾತ್ಮ ಅಭಿಷೇಕ ಅಲ್ಲಿಗೇನೋ ಹೋದ್ರೆ ಸ್ವಲ್ಪ ಆ ಮೀಟಿಂಗ್ಸ್ಗಳಾಗೇನೋ ಹೋದ್ರೆ ಸ್ವಲ್ಪ ಅಭಿಷೇಕ ಹೊಂದ್ಕೊಂತೀನೇನೋ ನನಗೆ ಆಸೆ. ಅವಾಗ ಫುಲ್ ದೇವ್ರನಾಗ ಬೆಳಿಬೇಕು, ನಾನು ಅಭಿಷೇಕ ಹೊಂದ್ಕೋಬೇಕು, ನನ್ನ ದೇವ್ರಿಗೆ ಸನ್ನಿಧಾನ ಆಗ್ಬೇಕು, ದೇವ್ರ ರಾಜ್ಯನ ನಾನು ವಿಸ್ತರಿಸ್ಬೇಕು ಅನ್ನೋ ಆಸೆ ನನ್ನಲ್ಲಿ ಹುಟ್ಟಕತೈತೆ. ಅಭಿಷೇಕ ಹೊಂದ್ಕೋಬೇಕನ್ನೋ ಆಸೆ ಐತೆ. ಅದ್ರ ಸಲುವಾಗ ಬೆಳಗ್ಗೆ ಮುಂಜಾನೆ ಪ್ರಾರ್ಥನೆ ಮಾಡ್ತೇನೆ. ಬಟ್ ನನಗೆ ಏನ್ ಅನಿಸ್ತು ಅಳ್ದು ಬಾಧ ಇತ್ತು. ಅಮ್ಮ ಇದ್ದು ಸಲಬಾ ಅಂತ ಹೇಳಿ ಅಲ್ಲಿ ರವಿಶ್ರೀ ಕರ್ಕೊಂಡೋಗಿ ಅಲ್ಲಿ ತಾತ್ಕಾಲ್ ಅವರು ಸ್ಟ್ಯಾಂಡ್ದಲ್ಲಿ ಇರ್ತಾರಲ್ಲ ಅವ್ರದಾಗೆಲ್ಲ ಹೋಗಿ ಮಾತಾಡಿ ಹೆಂಗೋ ಟಿಕೆಟ್ ಸಂಪಾದಿಸಿ ನಾನು ಕೊಟ್ಟು ಸರಿ ಹೋಗಪ್ಪ ನಿನ್ನ ಅಂತ ಹೇಳಿದಾಗ ಅಮ್ಮ ನನಗೆ ಹೇಳಿದ್ರು, ಸರಿ ಬಿಡಮ್ಮ ನಾನು ಓದ್ತೀನಿ. ಒಬ್ಬನೇ ಬ್ಯಾಗ್ ಹಾಕೊಂಡು ಟ್ರೈನಾಗ ಕುತ್ಕೊಂಡು ಅದನ್ನೇ ಪ್ರೇಯರ್ ಮಾಡ್ಕೊಂತೇನೆ, ದೇವಾ ನಾನು ಬರ್ತಾ ಇದೀನಿ, ನೀನು ಅಭಿಷೇಕಿಸಿ ನನ್ನ ಕಳಿಸ್ಬೇಕು, ಇಲ್ಲಾಂದ್ರೆ ನಾನು ಇಷ್ಟು ದೂರ ಬಂದು ವೇಸ್ಟ್ ಆಗ್ಬಿಡ್ತಪ್ಪ, ನಿನ್ನ ನಂಬಿ ಬರ್ತಾ ಇದ್ದೀನಿ ನಾನು ಅಂತೇಳಿ ಹೋಗಿನಿ. ಕರೆಕ್ಟು ಅಲ್ಲಿ ಇಳಿದಿನಿ, ಹೋಗಿ ಸ್ನಾನ ಗೀನ ಮಾಡಿ ರೈಲ್ವೆ ಸ್ಟೇಷನ್ನಾಗ
ಬ್ಯಾಗ್ ಹಾಕೊಂಡು ಡ್ರೆಸ್ ಹಾಕೊಂಡು ಆರಾಧನೆ ಹೋಗಿನಿ, ನಡೆಸಕತ್ತೆ. ಇನ್ನು ಆರಾಧನೆ ನಡೆಸಕತ್ತಾರ. ಎಷ್ಟು ಸಂತೋಷ ಆಗಿದೆ ಅಂದ್ರೆ ನನಗೆ. ಆರಾಧನೆ ನಡೆಸ್ತಾರ, ಇನ್ನು ಅಭಿಷೇಕ ಒಂದ್ಕಂತಿ ನನಗೆ ವಿಶ್ವಾಸ ಐತೆ ನನಗೆ. ಆ ಆರಾಧನೆ ನಡೆಸ್ತಾರ, ನಾನು ಕೂಡ ಆರಾಧನೆ ಮಾಡ್ತೇನೆ. ಎಲ್ಲರೂ ಪರಿಶುದ್ಧಾತ್ಮನಲ್ಲಿ ಯೂತ್ ಕೆಲವು ಮಂದಿ ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡು ಪರವಶಿಸ್ತಾರ. ನನಗೆ ನೋಡಿದ್ರೆ ಎಲ್ಲೆಲ್ಲಿ ಅದನ್ನ ಫೀಲಿಂಗೇ ಕಾಣುವುದು ನನಗೆ, ಎಲ್ಲೆಲ್ಲಿ ಫೀಲಿಂಗೇ ಕಾಣುವುದು ನನಗೆ. ನಾನು ಬಾಧೆ ಉಳ್ದೇನೆ, ದೇವಾ ನನ್ನ ಅಸಲು ಏನ್ ಪ್ರಭಾ, ನಾನು ಹೆಂಗ್ ಹೋಗ್ಬೇಕು, ನಾನು ಏನ್ ಮಾಡ್ಬೇಕು, ಇವಾಗ ನಾನು ಇಲ್ಲಿದ್ದ ನಾನು ಸುಮ್ಮನೆ ಹೋಗ್ಬೇಕಾ, ನಾನು ಸುಮ್ಮನೆ ಕರ್ಕೊಂಬಂದ್ಯಾ ಅಂತೇಳಿ ಅಳ್ತಾ ಇದೀನಿ. ಆರಾಧನೆಗೆ ಅಳ್ತಾ ಇದೀನಿ. ನಾನು ಸುಮ್ಮನೆ ಕರ್ಕೊಂಡು ಹೋಗ್ತೀಯಾ, ನಾನು ಅಭಿಷೇಕಿಸೋದಿಲ್ಲ ಅಂತೇಳಿ ಅಳ್ತಾ ಇದೀನಿ. ಆರಾಧನೆ ಕೂಡ ಮುಗಿದ್ಬಿಡ್ತು. ಹಂಗ ಹತ್ಕೊಂಡ್ ವಾಕ್ಯ ಹೇಳ್ತಾರ, ಅಳ್ತಾ ಇದೀನಿ. ಸುಮ್ಮನೆ ವಾಕ್ಯ ಕೇಳಕ್ ಕೂಡ ಮನಸ್ಸು ಬರ್ಬೋದು ನನಗೆ. ಮೈಂಡ್ ಎಲ್ಲ ನನಗೆ ಬಾಧೆ ಅನ್ಸಕತ್ತೈತೆ. ಆರಾಧನೆ ಮುಗಿದೋಗ್ಬಿಡ್ತು, ಎಲ್ಲ ಮುಗಿದೋಗ್ಬಿಡ್ತು. ನಾನು ಸುಮ್ಮನೆ ಕರ್ಕೊಂಡು ಹೋಗ್ತೀಯಾ, ಇಷ್ಟು ದೂರ ಬಂದು ನಾನು ಟ್ರೈನ್ ಆಗಲ್ಲ ಹತ್ಕೊಂತ ಹೋಗ್ಬೇಕಾ ಅಂತೇಳಿ ಇದೇ ಮಾತಾಡ್ಕೊಂತ ಇದೀನಿ ದೇವ್ರ ತಗ. ಅದೇ ಟೈಮ್ ಕೂಡ ವಾಕ್ಯನಲ್ಲಿ ಕೂಡ ದೇವ್ರ ನನ್ನ ಹತ್ರ ಮಾತಾಡ್ತಾನ. ಲಾಸ್ಟ್ ಅಬ್ರಹ್ಮಣ್ಣ ಬಂದು ಸರ ಎದ್ದೇಳ್ರಿ ಆರಾಧನೆ ಮಾಡೋಣ ಅಂದ. ಅಮ್ಮ ಇನ್ನೊಂದ್ಸಲ ಆರಾಧನೆ ಮಾಡ್ತಾರ ಅಂತೇಳಿ ಎದ್ದು ಪ್ರೇಯರ್ ಮಾಡ್ತೇನೆ. ಒಂದು ಬೆಳಕು ಸುಮ್ಮನೆ ನನ್ನ ಮೇಲೆ ಬಿತ್ತು ನೋಡು. ಹೆಂಗ್ ಪರವಶಿಸಿನಂದ್ರೆ ನಾನು ಆ ಸ್ಪರ್ಶ ನನ್ನ ಜೀವದಲ್ಲಿ ನಾನು ಅವಾಗ ಫಸ್ಟ್ ಟೈಮ್ ನಾನು ನೋಡಿರೋದು. ಆ ಬೆಳಕು ಎಂತ ಬೆಳಕು ಗೊತ್ತಾ ನನ್ನ ಮೇಲೆ ಬಿದ್ದಿರೋದು. ಸ್ಪಷ್ಟ ಇವಾಗ ನನ್ನ ಕಣ್ಣಾಗೈತೆ. ಆ ಬೆಳಕು ನನ್ನ ಸ್ಪರ್ಶಿಸಿದ್ರೆ ನಾನು ಪರವಶಿಸ್ತೀನಿ ನೋಡು. ಸುಮ್ಮನೆ ಪರವಶಿಸಿ ನಾನು ಹೆಂಗಾಗಿನಂದ್ರೆ ನನ್ನ ತುಟ್ಟುಗಳೆಲ್ಲ ಹಿಂಗಾಗಿ ಒಂಥರ ಆಗ್ಬಿಟ್ಟಿದೆ ನನಗೆ. ಬಗಳಿಗಿರೋ ಅವ್ನು ಯಾರೋ ಡೇವಿಡ್ ಅದನ್ನಲ್ಲ, ಅಮ್ಲಾಂಟರ್ ಮಗ, ಅವ್ನು ನನ್ನ ಬಗಳಿಗೆ ಅದಾನ. ಅವನು ನನ್ನ ನೋಡಿ ಅಣ್ಣ ನಿನ್ ಮಕ ಏನಣ್ಣ ಇಷ್ಟು ಪ್ರಕಾಶಿಸ್ತಕ್ಕಂತಲ್ಲ ಅಂತ ಹೇಳಿದ. ಅವನ ನನಗೆ ಹೇಳಿದ್ದು. ಅವನು ಇನ್ನೊಬ್ಬ ಹುಡುಗ, ಕುಮಾರನ ಹುಡುಗ, ನನ್ನ ನೋಡಿ ಅಷ್ಟು ನಾನು ಅವಾಗ ನನಗೆ ಅಮ್ಮ ನಿನ್ನ ಅಭಿಷೇಕ ಐತೆ, ಇದು ಸುಳ್ಳಲ್ಲ, ಅಭಿಷೇಕ ಹೊಂದ್ಕೋಬೇಕು ನಾವು ಅಂತೇಳಿ ಆ ಸ್ಪರ್ಶ ನನ್ನ ಜೀವನ ಅನುಭವಿಸಿ. ನಾನು ಎಷ್ಟು ಸಲ ಅದೇ ಹೇಳ್ತೀನಿ, ವಾಪ್ಸನ್ ತಗೊಂಡಿರಿ, ಪರಿಶುದ್ಧ ಆತ್ಮ ಅಭಿಷೇಕ ಬಗ್ಗೆ ಪ್ರಾರ್ಥನೆ ಮಾಡಿರಿ. ದೇವ್ರೇನಂತ ನನ್ಗೆ ಗೊತ್ತಾ, ನೀವು ತಂದೆ ತಾಯಿಗಳಾಗಿ ನೀವೇ ನಿನ್ನ ಮಕ್ಕಳಿಗೆ ಶ್ರೇಷ್ಠವಾದಿಟ್ರೆ ನಾನು ಅದ್ರಿಗಿನ್ನ ಶ್ರೇಷ್ಠವಾದದ್ದು ಕೊಡೋನಲ್ಲ. ಕೇಳ್ರಿ ನಿಮ್ಗೆ ಕೊಡ್ತೀನಿ ಅಂತಿಲ್ಲ. ನಾವು ಕೇಳ್ಬೇಕು, ದೇವ್ರನ್ನ ಕೇಳಿ ಪಡ್ಕೋಬೇಕು, ಹೋರಾಡ್ಬೇಕು, ಬಿಡಬಾರ್ದು, ಪಟ್ಟು ಬಿಡಬಾರ್ದು. ನೀನು ಕೊಡೋವರೆಗೆ ನೀನ್ ಕಾಲು ಬಿಡೋದಿಲ್ಲ. ನಾನು ಅನುಭವಿಸ್ಬೇಕಲ್ಲ ನಿನ್ನ ಅಭಿಷೇಕ, ನಾನು ಅನುಭವಿಸ್ಬೇಕಲ್ಲ. ನನಗೂ ನಿನ್ ಮಗಳಲ್ಲ, ನನಗೂ ನಿನ್ ಮಗ ಅಲ್ಲ. ನನಗೆ ಎದಕ್ಕೆ ಅವ್ರಿಗೆ ಕೊಟ್ಟರೆ ನನಗೆ ಎದಕ್ಕೆ ಕೊಡೋದಿಲ್ಲ, ನೀನ್ ನನಗೂ ಕೊಡ್ತಿ. ಆಮೇನ್, ಹಾಲೆಲೂಯಾ. ಹಂಗ ಹಿಡ್ಕೋಬೇಕು ನಾವು. ಆ ಪಟ್ಟು ನೋಡಿ ಅದೇ ಮುರಿಸ್ಬಿಡ್ತಾನ. ಬಾ ಏನ್ ಪಟ್ಟು ಹಿಡ್ಕೊಂಡಿ ನೀನು. ಆತ ನಮ್ಮ ನೋಡಿ ಸಂತೋಷ ಬಿಟ್ಟು ಆ ಆತ್ಮ ನಮ್ಮ ಮೇಲೆ ಕುಮ್ಮರಿಸ್ತಾನೆ, ಆ ಅಭಿಷೇಕ ನಮ್ಮ ಮೇಲೆ ಕುಮ್ಮರಿಸ್ತಾನೆ. ಆ ಶಕ್ತಿನ ಹೊಂದ್ಕೊಂಡಾಗೆ ಆ ಶಕ್ತಿ ನಮ್ಮನ್ನು ನಡೆಸ್ತದೆ. ಆಮೇಲೆ ಅವಾಗ ಮಂಡ್ತೀವಿ ನಾವು. ಆ ಮಂಡದಾಗೆ ಅದು ಯಾವಾಗ್ಲೂ ಹೆಂಗ ಮಾಡ್ತಿರೋದು ಗೊತ್ತಾ, ಬಲಿಪೀಠದಲ್ಲಿ ಯಾವಾಗ್ಲೂ ಅಗ್ನಿ ಆರ್ಬಾರ್ದಂತ ಯಾವಾಗ್ಲೂ ಮಂಡ್ತಿರ್ಬೇಕು. ಅದು ಯಾವಾಗ ಮಾಡಿದ್ರು ಗೊತ್ತಾ, ಪರಿಶುದ್ಧಾತ್ಮ ಅಭಿಷೇಕನ ನಾವು ಹೊಂದ್ಕೋಬಹುದು. ಆಮೇಲೆ ಅದು ಆ ಒಂದು ಮೆಟ್ಟಿಗೆ ಬರ್ಬೋದು. ಅದು ಕೇಳ್ಬೇಕು, ನಾವು ಕೇಳಿ ಪಡ್ಕೋಬಹುದು. ಪಡ್ಕೊಂಡಾಗ ಆ ಅಭಿಷೇಕ ನಾವು ಹೊಂದ್ಕೊಂತೀವಿ, ಖಚಿತವಾಗಿ ಹೊಂದ್ಕೊಂತೀವಿ. ನಾವೇ ಇನ್ನೊಬ್ಬರಿಗೆ ಹೇಳ್ತೀವಿ. ಯಾರ ನನಗೆ ಹೇಳ್ತಿದ್ರು ಅಭಿಷೇಕ ಇಲ್ಲ, ಅದೇ ನಾವು ಅನುಭವಿಸಿವಯ್ಯ. ಯಾರೋ ಸಾಕ್ಷಿ ಅಲ್ಲ, ಪ್ರತ್ಯಕ್ಷ ಸಾಕ್ಷಿ ನಾವೇ ಅದು. ನಿನ್ನ నేడు నిరంతరం ఏకరీతిగా ఉన్నవాడు. ಅವಾಗ ಅವ್ರನ್ನ ದರ್ಶಿಸೋ ದೇವರೇ, ಅವ್ರನ್ನ ಆರಾಧಿಸೋ ದೇವರೇ, ನಾವು ಕೂಡ ಆರಾಧಿಸುವಂತ ದೇವರು ಅದೇ ದೇವರೇ. ಅವ್ರಿಗೆ ಅಭಿಷೇಕ ಕೊಟ್ಟ ನಮ್ಗೆ ಅದಕ್ಕೆ ಅಭಿಷೇಕ ಕೊಡೋದಿಲ್ಲ, ನಮ್ಮನ್ನು ಕೂಡ ಅಭಿಷೇಕಿಸಿ ಮಾಡ್ಕಂತಾನ. ಆಮೇನ್, ಹಲ್ಲೆಲೂಯಾ. ಅವ್ರಿಗಂತಾರ ಇವ್ರಿಗಂತ ಇರುವಂತ ವ್ಯಕ್ತಿ ಅಲ್ಲ ದೇವರು. ಆತ ನಂಬಿಗಸ್ತನು. ಒಬ್ಬನ ಹೆಚ್ಚು ಒಬ್ಬನ ಕಡಿಮೆ ಪ್ರೀತಿ ಮಾಡುವಂತನಲ್ಲ. ಆತನ ಪ್ರೀತಿ ಯಾವಾಗಲೂ ಸಮಾನವಾದದ್ದು. ಆಮೇನ್, ನನ್ನೆಷ್ಟು ಪ್ರೀತಿ ಮಾಡ್ತಾನೋ ನಿನ್ನೆಷ್ಟು ಪ್ರೀತಿ ಮಾಡ್ತಾನೆ, ನಿನ್ನೆಷ್ಟು ಪ್ರೀತಿ ಮಾಡ್ತಾನೋ ನನ್ನೆಷ್ಟು ಪ್ರೀತಿ ಮಾಡ್ತಾನೆ. ಆತನ ಪ್ರೀತಿ ಸಮಾನವಾದದ್ದು. ಆದ್ರೆ ಏನ್ ಗೊತ್ತಾ, ಆಸೆ ಪಡೋ ಹೃದಯನೇ ತೃಪ್ತಿಪಡಿಸ್ತೀನಂತ. ಆ ಆಸೆ ಇರ್ಬೇಕು ನಮ್ಮಲ್ಲಿ. ನಾನು ಹೊಂದ್ಕೋಬೇಕು, ಆ ಸ್ಪರ್ಶ ನಾನು ನೋಡ್ಬೇಕು, ಆ ನಿನ್ನ ಬೆಳಕು ನಾನು ನೋಡ್ಬೇಕು, ಆ ಒಂದು ದರ್ಶನ ನಾನು ನೋಡ್ಬೇಕು, ನಾನು ಅದನ್ನ ಪರವಶಿಸ್ಬೇಕು, ಆ ಶಕ್ತಿ ನಾನು ಹೊಂದ್ಕೋಬೇಕು ಅನ್ನೋ ಆಸೆ ನಮ್ಮೊಳಗಿದ್ರೆ ಆ ಆಸೆನ ಖಚಿತವಾಗಿ ದೇವ್ರು ತೃಪ್ತಿಪಡಿಸ್ತೀನಿ. ಆಮೇಲೆ
ಅವಾಗ ನಾವು ಬಲಿಪೀಠನಂಗೆ ಮಂಡ್ತೀವಿ. ಹೆಂಗೆ ಮಂಡ್ತೀವಿ ಹೇಳು? ಅನೇಕರಿಗೆ ಆಶೀರ್ವಾದಕರವಾಗಿ ಮಂಡ್ತೀವಿ, ತನ್ನ ನಾಮಗೆ ಮಹಿಮಕರವಾಗಿ ಮಂಡ್ತೀವಿ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ನಡಿಬೇಕು. ಇನ್ನು ಅನೇಕ ವಿಷಯಗಳದಾವ. ದೇವ್ರ ಚಿತ್ತವಾದರೆ ಮುಂದೆ ಯಾವಾಗ ಧ್ಯಾನ ಮಾಡೋಣ.